ಕನ್ನಡದಲ್ಲಿ 190 ಬ್ರದರ್. ಅದನ್ನು ಪೂರ್ಣಗೊಳಿಸುವುದು ನಿನಗೆ ಸಾಧ್ಯವಾಗಿರಲಿಲ್ಲ ಅಂತ. 190 ಇನ್ನು ಮುಂದಕ್ಕೆ ಹೋದ್ವಲ್ಲ, ಮೊನ್ನೆ ಮಂಡೆ ಇನ್ನು ಮುಂದಕ್ಕೆ ಹೋದ್ವಿ ಅನ್ಸುತ್ತೆ. 194 ಬ್ರದರ್. ಹಾ ಕರೆಕ್ಟ್. ಹೌದಾ? ನೀವು ಮಂಡೆ ಕ್ಲಾಸ್ ಆಗಿತ್ತು. ಮಂಡೆ ನನಗೆ ಗೊತ್ತಿರ್ಲಿಲ್ವಲ್ಲ ಬ್ರದರ್. ಅದು ಲಾಸ್ಟ್ ಮಿನಿಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಲಾಸ್ಟ್ ಮಿನಿಟ್ ಎಮರ್ಜೆನ್ಸಿ ಕ್ಲಾಸ್ ಅದು. ಸರಿ, ತೊಂದರೆ ಇಲ್ಲ. ಸೊ ಚಿಸ್ತಿಯ ಖಡ್ಗಗಳ ವಿಧಾನದ ಕುರಿತಂತೆ, ರೆಫರಿಂಗ್ ಟು ದ ಟೆಕ್ನಿಕ್ ಆಫ್ ಚಿಸ್ತಿಯ ಸ್ವರ್ಡ್ಸ್. ಇವೆಲ್ಲವನ್ನು ಎದುರಿಸಲು ಇರುವ ಪ್ರತಿರಕ್ಷಣೆ ಎಂದರೆ ಗುರುಗಳ ಶಕ್ತಿ. ನಿನ್ನಲ್ಲಿ ಎಲ್ಲೆಡೆಯಲ್ಲೂ ಆವರಿಸಿದೆ ಮತ್ತು ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಯಾವ ಪರಿಣಾಮವನ್ನು ಬೀರಲಾರವು ಎಂಬ ದೃಢ ಸಂಕಲ್ಪವನ್ನು ಬೆಳೆಸಿಕೊಳ್ಳುವುದು. ಒಂದ್ಸತಿ ಈ ಚಿಸ್ತಿಯ ಶಕ್ತಿಗಳ ಖಡ್ಗಳ ಬಗ್ಗೆ ಒಂದ್ಸತಿ ಓದಿದ್ವಿ, ಆದ್ರೆ ತಕ್ಷಣಕ್ಕೆ ಮರೆತು ಹೋಗಿದೆ, ತಕ್ಷಣ ಜ್ಞಾಪಕ ಬರ್ತಿಲ್ಲ. ಅಂದ್ರೆ ಅದು ಆಧ್ಯಾತ್ಮಿಕ ಒಂದು ಶಕ್ತಿ ಮೇಲೆ ಪ್ರಭಾವವನ್ನು, ಅದು ದುಷ್ಟಶಕ್ತಿ ತರ ಕೆಲಸ ಮಾಡುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಲಾಲಾಜಿ ಅವರು ಏನ್ ಹೇಳ್ತಾರೆ, ಇಟ್ಸ್ ಸಮಥಿಂಗ್ ದಟ್ ಕ್ಯಾನ್ ಆಕ್ಚುಲಿ ಬಿ ಡೆಟ್ರಿಮೆಂಟಲ್ ಫಾರ್ ಯುವರ್ ಸ್ಪಿರಿಚುವಲ್ ಜರ್ನಿ, ದಿಸ್ ಚಿಸ್ತಿಯಾಸ್ ವರ್ಡ್ಸ್. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಆ ಶಕ್ತಿ ಯಾರಿಗೆ ಗುರುವಿನಲ್ಲಿ ಸಾಕಷ್ಟು ಮಟ್ಟಿಗೆ ಭಕ್ತಿ ಅಥವಾ ಗುರುವಿನ ಶಕ್ತಿ ಅವರಲ್ಲಿ ಎಲ್ಲೆಡೆ ಆವರಿಸಿರುತ್ತೆ, ಮತ್ತು ಆವಾಗ ಏನಾಗುತ್ತೆ, ಯಾವುದೇ ದುಷ್ಟ ಶಕ್ತಿಗಳು ಈ ಚಿಸ್ತಿಯ ಖಡ್ಗ ಏನಿದೆ ಅದನ್ನು ಸೇರಿಸಿ ಯಾವುದೇ ದುಷ್ಟಶಕ್ತಿಗಳು ಯಾವ ಪರಿಣಾಮವನ್ನು ಬೀರಲಾರವು. ಅದನ್ನ ನಾವು ಕೂಡ ದೃಢ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಗುರುಗಳ ಶಕ್ತಿ ಇರೋದೊಂದು, ಆದ್ರೆ ಆ ಶಕ್ತಿನಲ್ಲಿ ನಮಗೆ ದೃಢ ವಿಶ್ವಾಸ ಇರಬೇಕು. ಯಾವುದೇ ಒಂದು, ಇದನ್ನ ಜ್ಞಾಪಕ ಇದೆ ನಿಮಗೆ, ಇದು ದಾದಿಯವರು ನಮಗೆ ಸ್ಪಿರಿಟ್ಸ್ ಬಂದಾಗ ಅದನ್ನ ಹೇಗೆ ನೀವು ನಿಭಾಯಿಸ್ಬೇಕು ಅಂತ ಒಂದ್ಸತಿ ಹೇಳಿದ್ರು. 3 ಟೆಕ್ನಿಕ್ ಹೇಳಿದ್ರು ಸ್ಪಿರಿಟ್ಸ್ ಬಂದಾಗ ಏನ್ ಮಾಡಬೇಕು ಅಂತ. ಮೊದಲನೇದು, ಆ ಸ್ಪಿರಿಟ್ ಎಳೆ ಮಗು ತರ ಗಲಾಟೆ ಮಾಡ್ಲಿಕ್ಕೆ ಬಂದಿರಲ್ಲ, ಅದು ನಿಮ್ಮ ಹತ್ರ ಏನೋ ಇದೆ ತಗೊಂಡು ಹೋಗ್ಲಿಕ್ಕೆ ಬಂದಿರುತ್ತೆ. ಹಾಗಾಗಿ ಮೊದಲು ಏನ್ ಹೇಳ್ಬೇಕು, ಯಾವ್ದಾದ್ರು ಸ್ಪಿರಿಟ್ಗೆ, ನನ್ನ ಹತ್ರ ಏನಿದೆಯೋ ಏನ್ ಬೇಕಾದ್ರೆ ತಗೊಂಡು ಹೋಗಪ್ಪ ನೀನು ಅಂತ ಹೇಳ್ಬೇಕು. ಸೊ ವೆನ್ ದ ಸ್ಪಿರಿಟ್ಸ್ ಕಮ್ ಟು ಯು, ದೇ ಆರ್ ಲೈಕ್ ಸ್ಮಾಲ್ ಚಿಲ್ಡ್ರನ್, ಅಡಮೆಂಟ್ ಸ್ಮಾಲ್ ಚಿಲ್ಡ್ರನ್. ಸೊ ದೇ ಆರ್ ವೆರಿ ಅಡಮೆಂಟ್. ಅದು ನಮ್ಗೆ ತೊಂದರೆ ಮಾಡ್ಲಿಕ್ಕೆ ಅಂತ ಬರಲ್ಲ. ಇಟ್ ರಿಕ್ವೈರ್ ಸಮಥಿಂಗ್, ಸೊ ಇಟ್ ಕಮ್ಸ್ ಟು ಗೆಟ್ ಸಮಥಿಂಗ್ ಔಟ್ ಆಫ್ ಅಸ್. ಅದಕ್ಕೆ ಏನೋ ಒಂದು ಅವಶ್ಯಕತೆ ಇರುತ್ತೆ, ನಮ್ಮ ಹತ್ರ ಅದು ಪೂರ್ತಿ ಆಗುತ್ತೆ ಅಂತ ನಮ್ಮನ್ನು ಹುಡ್ಕೊಂಡ್ಬರುತ್ತೆ. ಈಗ ನೀವು ಅದಕ್ಕೆ ಕೊಟ್ಟ ಮೇಲೆ ಏನಂತ ಸಲಹೆ ಕೊಡ್ತೀರಂತಂದ್ರೆ, ಒಂದು ರೀತಿ ಆ ರೀತಿಯಾದಂಥ ಸ್ಪಿರಿಟ್ ಏನೋ ಅನುಭವಕ್ಕೆ ಬಂತು ಅಂತಂದ್ರೆ ಏನಂತ ಸಂಕಲ್ಪ ಮಾಡ್ತೀರ ಅಂತಂದ್ರೆ, ನನ್ನಲ್ಲಿ ಏನಿದೆಯೋ ಅದನ್ನು ನಿನಗೆ ಏನ್ ಬೇಕೋ ಅದನ್ನು ತಗೊಂಡು ಹೋಗಪ್ಪ ಅಂತ ಹೇಳಬೇಕು. ಅಂದ್ರೆ ಮುಕ್ತವಾಗಿ ಬಿಟ್ಬಿಟ್ಟಾಗ, ವಾಟ್ ಎವರ್ ಯು ವಾಂಟ್ ವಿಚ್ ಇಸ್ ದೇರ್ ಇನ್ ಮೀ, ಇಫ್ ಯು ವಾಂಟ್ ಟು ಟೇಕ್ ಇಟ್ ಯು ಕ್ಯಾನ್ ಟೇಕ್ ಇಟ್ ಅಂತ ಅದಕ್ಕೆ ಮುಕ್ತವಾಗಿ ಬಿಟ್ಬಿಟ್ಟಾಗ ಅದು ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡಲ್ಲ. ಸರಿನಾ? ಹೆದರ್ಕೋಬಾರದು. ಸಾಮಾನ್ಯವಾಗಿ ಮೊದಲು ನಮಗೆ ಬರತಕ್ಕಂಥ ಭಾವನೆ ಅಂತಂದ್ರೆ ಹೆದರಿಕೆ. ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಅವರ್ ಮೈಂಡ್ ಇಸ್ ಫಿಯರ್. ದೇರ್ ಇಸ್ ನೋ ನೀಡ್ ಟು ಬಿ ಫಿಯರ್ಫುಲ್ ಅಬೌಟ್ ದಿ ಸ್ಪಿರಿಟ್ಸ್. ಎರಡನೇದು, ಅದು ಮಾಡಿದ್ಮೇಲೂ ಕೂಡ ನಿಮಗೆ ಅದರಿಂದ ಏನಾದ್ರು ಇದಾಗ್ತಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಶಿಕ್ಷಕರಾಗಿರೋದ್ರಿಂದ ಸ್ವಲ್ಪ ಟ್ರಾನ್ಸ್ಮಿಷನ್ ಕೊಡ್ಬೋದು. ಎಷ್ಟೋ ಆತ್ಮಗಳು ನಮ್ಮ ಹತ್ರ ಯಾಕೆ ಬರುತ್ತೆ ಅಂತಂದ್ರೆ ಅದಕ್ಕೆ ಪ್ರಾಣಾಹುತಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಬರುತ್ತೆ. ಅಂಡ್ ಪ್ರಾಣಾಹುತಿ ಕೊಡ್ತು ಅಂತಂದ್ರೆ ಎಷ್ಟೋ ಸತಿ ಅದಕ್ಕೆ ಖುಷಿ ಆಗುತ್ತೆ, ಹೊರಟೋಗುತ್ತೆ. ಕೆಲವು ನಿಮಿಷಗಳು ಪ್ರಾಣಾಹುತಿ ಕೊಟ್ಟರೆ ಒಂದು 3 ರಿಂದ 5 ನಿಮಿಷ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಅದಕ್ಕೇನು ಕ್ಲೀನಿಂಗ್ ಎಲ್ಲ ಮಾಡ್ತಾ ಕೂತ್ಕೊಳ್ಳುವಂತ ಅಗತ್ಯ ಏನಿಲ್ಲ. ನೀವು ಬರೀ ಪ್ರಾಣಾಹುತಿ ಕೊಡ್ತು ಅಂತಂದ್ರೆ ಆತ್ಮಕ್ಕೆ ಸ್ವಲ್ಪ ಮಟ್ಟಿಗೆ ಶಾಂತಿ ಸಿಗ್ದಂಗೆ ಆಗುತ್ತೆ. That soul will feel a bit more peaceful when it is given transmission. So you transmit for about 3 to 5 minutes. That probably will satisfy the soul and it will leave. ಅದು ಆತ್ಮಕ್ಕೆ ಅದರಿಂದ ಶಾಂತಿ ಬರ್ಬೋದು, ಬಿಟ್ಟು ಹೋಗುತ್ತೆ. ಕೆಲವು ಸತಿ ಸೆಟ್ಟಿಂಗ್ ಕೊಡ್ಬೇಕಾದ್ರೂ ಬಂದು ಕೂತ್ಕೊಳ್ಳುತ್ತೆ ಆತ್ಮಗಳು. ನಾವು ಸೂಕ್ಷ್ಮತೆಯಿಂದ ನೋಡಿದಾಗ, ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ.
ಯಾರ್ಯಾರು ಸಿಟ್ಟಿಂಗ್ ಕೊಡ್ತಾ ಇದ್ದಾರೆ ಅವ್ರು ಬಿಟ್ಟು ಇನ್ಯಾರ್ಯಾರು ಇದ್ದಾರೆ ಅಂತ ಸಿಟ್ಟಿಂಗ್ ತಗೊಳ್ಲಿಕ್ಕೆ. ಇದು ಎರಡನೇ ದಾರಿ. ಸೊ ಮೊದಲನೇದು ಏನು ಮಾಡ್ತೀವಿ, ನಿಂಗೆ ಏನು ಬೇಕೋ ತೊಗೊಂಡು ಹೋಗು ಅಂತ ಸಂಕಲ್ಪ ಮಾಡ್ತೀವಿ ಅಥವಾ ಸೂಚನೆ ಕೊಡ್ತೀವಿ. ಎರಡನೇದು ಸ್ವಲ್ಪ ಮಟ್ಟಿಗೆ ಪ್ರಾಣಾಹುತಿ ಕೊಡ್ತೀವಿ. ಮೂರನೇದು ಏನು ಮಾಡ್ತೀವಿ, ಇದು ಎರಡೂ ಮಾಡಿದ್ಮೇಲೂ ಇನ್ನೂ ತೊಂದರೆ ಮಾಡ್ತಿದೆ ಅಂತಂದ್ರೆ ಅಥವಾ ಬಿಟ್ಟು ಹೋಗ್ತಿಲ್ಲ ಅಂತಂದ್ರೆ ಅವಾಗ ಏನು ಸೂಚನೆ ಕೊಡ್ಬೇಕಂತಂದ್ರೆ, ನನ್ನ ಹತ್ರ ಇಲ್ಲದೆ ಇರತಕ್ಕಂಥದ್ದು ನಮ್ಮ ಗುರುಗಳ ಹತ್ರ ಇದೆ. ಸೊ ನಿನಗೆ ಇಲ್ಲಿ ಏನಾದ್ರು ಸಿಗಲಿಲ್ಲ, ನಿನ್ಗೆ ಬೇಕಾಗಿರೋದಂದ್ರೆ ನಮ್ಮ ಗುರುಗಳ ಹತ್ರ ಹೋಗು, ಅವ್ರ ಹತ್ರ ಹೋದ್ರೆ ನಿನಗೆ ಬೇಕಾಗಿರೋದು ಸಿಗುತ್ತೆ ಅಂತ ಹೇಳಿ ಅವ್ರ ಹತ್ರ ಕಳಿಸಿದ್ರೆ ಆಯ್ತು. ಮೂರು ದಾರಿ. So there are three ways of handling the spirits. Initially, you can give the suggestion that whatever is there with me that you require, please take it. That's the first method. Second method is you transmit to the spirit for 3 to 5 minutes. That probably will sometimes solve the problem. Third is, if both these things do not work, then you give the suggestion that if you think that whatever you require, I don't have it, please go in search of my guru. He will probably have what you require. You can take it from there. So you can redirect the spirit to go to the guru's place. So these are the three ways of dealing with the spirits. Now, Chistya spirits is a kind of method that is used which can harm the spiritual journey of people. Dushta Shakti adu. ಅದು ಆಧ್ಯಾತ್ಮಿಕ ಪ್ರಗತಿಗೆ ಸ್ವಲ್ಪ ಮಟ್ಟಿಗೆ ತೊಡಕು ಮಾಡತಕ್ಕಂಥ ಒಂದು ದುಷ್ಟಶಕ್ತಿ ರೀತಿಯಲ್ಲಿ ಉಪಯೋಗಿಸ್ತಾರೆ. ಹಾಗಾಗಿ ಅದನ್ನು ಕೂಡ ನಿಭಾಯಿಸಬೇಕಾದ್ರೆ ಗುರುವಿನ ಶಕ್ತಿ ನಮ್ಮ ಮೇಲೆ ಪರಿಪೂರ್ಣವಾಗಿ ಆವರಿಸಿದೆ ಅಂತ ನಾವು ದೃಢ ಸಂಕಲ್ಪ ಮಾಡಬೇಕು. We should make a firm faith or firm will that the master power is penetrated within us, so that no evil power can actually take effect. That is the kind of firm will that we have to make. ಪ್ರಾರಂಭದಿಂದಲೇ ಅಂದರೆ ಗುರುವಿನ ಚರಣದಲ್ಲಿ ಬಂದು ಸೇರಿದ ದಿನದಿಂದಲೇ ಈ ವಿಚಾರವನ್ನು ಬೆಳೆಸಿಕೊಂಡರೆ ಅಂತಹ ಸಾಮರ್ಥ್ಯ ಬೆಳೆದು ಅದರಿಂದ ಇಂತಹ ಅಸ್ತ್ರಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ. ಇಫ್ ದಿಸ್ ಕೈಂಡ್ ಆಫ್ ಎ ಫರ್ಮ್ ವಿಲ್ ಇಸ್ ಮೇಡ್, thought is taken up from the day one of you coming to the master, then as you grow, this becomes very strong. When it becomes very strong, these kinds of instruments or these kinds of things cannot harm you. The weapons cannot harm you. It has no effect. ಅಲ್ಲದೆ ಸದಾ ಆ ವಿಚಾರದಲ್ಲೇ ಇರಬೇಕೆಂದೇನೂ ಇಲ್ಲ. You don't need to be immersed in that particular thought only all the time. ಇದರ ಬಗ್ಗೆ ಒಮ್ಮೆ ದೃಢ ನಂಬಿಕೆ ಇಟ್ಟುಕೊಂಡ್ರೆ ಸಾಕು ಮತ್ತು ನಂತರ ಅದು ಪಕ್ವವಾಗಲು ಬಿಡಬೇಕು. ದಿಸ್ ಇಸ್ ಅಗೇನ್ ಎ ಟೆಕ್ನಿಕ್. ವಾಟ್ ಯು ಡೂ, ಯು ಮೇಕ್ ಎ ಫರ್ಮ್ ಸಂಕಲ್ಪ ಅಂಡ್ ಪುಟ್ ಇಟ್ ಇನ್ ಟು ದ ಸಬ್ ಕಾನ್ಶಿಯಸ್. ಒಂದು ದೃಢವಾದಂತ ಸಂಕಲ್ಪ ಮಾಡಿ ಅದನ್ನು ನಾವು ಸುಪ್ತ ಮನಸ್ಸಿಗೆ ಹಾಕ್ಬಿಡ್ಬೇಕು. ಅದ್ರ ಬಗ್ಗೆ ಸದಾ ಚಿಂತೆ ಮಾಡಿ ಅಂತ ಅಗತ್ಯ ಇಲ್ಲ. ಒಮ್ಮೆ ಅದನ್ನ ಸಂಕಲ್ಪ ಮಾಡಿ ಸುಪ್ತ ಮನಸ್ಸಿಗೆ ಹಾಕ್ಬಿಡ್ತು ಅಂತಂದ್ರೆ ಕಾಲಕ್ರಮೇಣದ ಅದು ಬೆಳಕುತ್ತೆ. ಅದೇ ಆಗುತ್ತೆ. ಅದು ಪಕ್ವವಾಗಲು ಬಿಡಬೇಕು. ಪಕ್ವವಾಗಲು ಬಿಡಬೇಕು ಅಂತಂದ್ರೆ ಹೌ ಟು ಆಕ್ಚುಲಿ ಮೇಕ್ ಇಟ್ ಮೆಚೂರ್, live it in the subconscious mind. It will mature over a period of time because it will draw energy from the subconscious mind. This will be possible when faith in the master is there. ಯಾರಿಗೆ ಗುರುವಿನಲ್ಲಿ ಶ್ರದ್ಧೆ ಇರುತ್ತೋ ಅವರಿಗೆ ಇದು ಸಾಧ್ಯವಾಗುತ್ತೆ. ಅಂದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಹಾಕ್ಬೇಕು, ಅದನ್ನ ಸುಪ್ತ ಪ್ರಜ್ಞೆಗೆ ಹಾಕ್ಬೇಕು. ಈ ಆಲೋಚನೆನ, ಯಾವ ಆಲೋಚನೆ, ನಾವು ಗುರುವಿನ ಚರಣದಲ್ಲಿದ್ದೀವಿ, ಗುರುವಿನ ಶಕ್ತಿ ನಮ್ಮಲ್ಲಿ ಸದಾ ಹರಿತಾ ಇರುತ್ತೆ, ಅದು ನಮ್ಗೆ ಏನೂ ತೊಂದರೆ ಮಾಡಲ್ಲ, ಯಾವುದೇ ದುಷ್ಟಶಕ್ತಿಗಳು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಲ್ಲ ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿ ಅದನ್ನು ನಮ್ಮ ಸುಪ್ತ ಪ್ರಜ್ಞೆಗೆ ಹಾಕಿ, ಶ್ರದ್ಧೆ ಇತ್ತು ಅಂತಂದ್ರೆ, ಶ್ರದ್ಧೆ ಇರ್ತಕ್ಕಂಥ ಸುಪ್ತ ಪ್ರಜ್ಞೆ ಅಲ್ಲಿ ಹಾಕಿದಾಗ ಅದು ತನಗೆ ತಾನಾಗೆ ಬೆಳೆಯುತ್ತೆ. ನಾವು ಅದ್ರ ಬಗ್ಗೆ ಸದಾ ಚಿಂತೆ ಮಾಡ್ತಾ ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಥಿಂಕ್ ಅಬೌಟ್ ಇಟ್ ಆಲ್ ದ ಟೈಮ್. ಯು ಮೇಕ್ ಒನ್ ಸಂಕಲ್ಪ ಆರ್ ಸಜೆಷನ್ ದಟ್ ದ ಗುರುಸ್ ಪವರ್ ಇಸ್ ಫ್ಲೋಯಿಂಗ್ ಇನ್ ಅಸ್ ಆಲ್ ದ time from the time we come to the Guru, so that no evil power can actually harm us. If we make a firm will and then put this kind of a thought into the subconscious mind over a period of time, that will mature so that it is actually going to manifest in those hearts where there is firm faith in the Guru. One who has firm faith in the Guru, that is going to actually help them to manage all these kinds of evil forces. Okay? ಈ ಪ್ರಶ್ನೆಗಳು ಬಾಬಾ ಮದನ್ ಮೋಹನ್ ಲಾಲ್ ಕೇಳಿದ್ದಾನೆ ಮತ್ತು ಆತ ವಿಶೇಷವಾಗಿ ರಕ್ಷಣೆ ಕುರಿತು ವಿಚಾರಗಳನ್ನು ಪೋಷಿಸುತ್ತಿದ್ದಾನೆ. ಇದು ಅವನ ವಿಚಾರಗಳಿಗೆ ಉತ್ತರವಾಗಿ. ಸೊ ಬಾಬಾ ಮದನ್ ಮೋಹನ್ ಲಾಲ್ is now asking more questions on this particular topic because he is kind of thinking about it.
So in answer to Babu Madan Mohanlal's query, Lalaji continues. ಈಗ ಈತ ಮುಂದುವರೆದು ಶ್ರದ್ಧೆ ಹೇಗೆ ಪರಿಪಕ್ವವಾಗಬೇಕೆಂದು ಕೇಳುವನು. Lalaji is pulling Babu Madan Mohanlal's leg, saying that now he is going to ask how to make the faith firm. The only answer to it is it all depends on the samskaras of the aspirant and help from the master. So now, please underline this. How do we develop faith in the master? How does the faith mature in an abhyasi? So there are two factors. Lalaji is talking about two factors. One is the abhyasi factors and the second one is the guru's factor. Guru's factor is the help from the master. ಗುರುಗಳಿಂದ ಬರ್ತಕ್ಕಂಥ ಸಹಾಯ. ಅಭ್ಯಾಸಿ ಫ್ಯಾಕ್ಟರ್ ಅಂತಂದ್ರೆ ಅಭ್ಯಾಸಿನಲ್ಲಿ ಇರತಕ್ಕಂಥ ಸಂಸ್ಕಾರಗಳು. The aspirant's faith starts acquiring maturity when he sees the master's way of a pious living. ಅಭ್ಯಾಸಿಗೆ ಯಾವಾಗ ಗುರುವಿನ ಮೇಲೆ ಶ್ರದ್ಧೆ ಬೆಳೆಯಲಿಕ್ಕೆ ಶುರು ಆಗುತ್ತೆ ಅಂತ ಗುರುವಿನ ಜೀವನ ಶೈಲಿಯನ್ನು ನೋಡಿದಾಗ ಆ ಉತ್ಕಾಂಕ್ಷೆಗೆ ಶ್ರದ್ಧೆ ಪರಿಪಕ್ವವಾಗತೊಡಗುತ್ತೆ. If all try to imitate this, not all will be successful. ಹಾಗಾದ್ರೆ ನಾವು ಎಲ್ಲರೂ ಇದನ್ನು ಪ್ರಯತ್ನ ಪಟ್ಟರೆ ಎಲ್ರಿಗೂ ಇದರಿಂದ ಉಪಯೋಗ ಆಗತ್ತಾ? ಎಲ್ರಿಗೂ ಕೂಡ ಅದನ್ನು ಪ್ರಯತ್ನಿಸಿ ಎಳ್ಕೊಬಿಡಿ ಫುಲ್ ಎಳ್ಕೊಳ್ಳಿ. ಎಲ್ಲರೂ ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮಲ್ಲಿರುವ ಶ್ರದ್ಧೆ, ಧೈರ್ಯ ಮತ್ತು ಪ್ರೇಮಕ್ಕೆ ಅನುಗುಣವಾಗಿ ರಕ್ಷಣೆ ಹೊಂದಿರುತ್ತಾರೆ. So there are three factors which protect them. The amount of faith that they have got, the courage that they have got, and the love that is present in them. These are the three factors: the faith, courage, and the love that is present in them for the Guru. ಅದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲಿರುವ ಧೈರ್ಯದ ಮೇಲೆ ನಿರ್ಭರವಾಗಿದ್ದು ಪ್ರೇಮವು ಅವಶ್ಯಕ ಪೂರ್ವ ಷರತ್ತಾಗಿರುತ್ತದೆ. Love is something that should be present beforehand. On top of that, you need to have courage. So it is dependent entirely on one's courage, and love remains the essential precondition. ಹಿನ್ನೆಲೆಯಲ್ಲಿ ಇರಬೇಕು. ಆ ಪ್ರೇಮ ಅನ್ನೋದು ಗುರುವಿನ ಬಗ್ಗೆ ಪ್ರೇಮ ಅನ್ನೋದು ಹಿನ್ನೆಲೆಯಲ್ಲಿದ್ದು ಅದರ ಮೇಲೆ ಈ ಒಂದು ಧೈರ್ಯ ಅನ್ನೋದು ಕೆಲಸ ಮಾಡುತ್ತೆ. ಆತ್ಮವಿಸ್ಮೃತಿಯ ಸ್ಥಿತಿ ಬೆಳೆದು ಅದರ ಹಿಂದಿರುವ ಶಕ್ತಿ ಹರಿಯಲು ಪ್ರಾರಂಭಿಸಲಿ ಎಂಬ ಕಾರಣದಿಂದ ನಮ್ಮ ಸಂಸ್ಥೆಯಲ್ಲಿ ಪ್ರೇಮಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. So why do we lay so much emphasis on love? Lalaji is saying, ಏನ್ ಹೇಳ್ತಾ ಇದ್ದಾರೆ ಲಾಲಾಜಿ ಅವರು? ಆತ್ಮವಿಸ್ಮೃತಿಯ ಸ್ಥಿತಿ ಬೆಳೆದು, ಆಯ್ತಾ, ದ ಸ್ಟೇಜ್ ಆಫ್ ಸೆಲ್ಫ್ ಫರ್ಗೆಟ್ಫುಲ್ನೆಸ್. ಆತ್ಮವಿಸ್ಮೃತಿ ಅಂತಂದ್ರೆ ಸೆಲ್ಫ್ ಫರ್ಗೆಟ್ಫುಲ್ನೆಸ್. ಆ ಸ್ಥಿತಿ ಬೆಳೆದು, ಆ ಸ್ಥಿತಿ ಬೆಳಿಬೇಕಂತಂದ್ರೆ ಪ್ರೇಮದ ಅಗತ್ಯ ಉಂಟು. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಮಟ್ಟಿಗೆ ಪ್ರೇಮದ ಮೇಲೆ ಒತ್ತು ಕೊಡಲಾಗುತ್ತದೆ. ಆತ್ಮವಿಸ್ಮೃತಿಯ ಸ್ಥಿತಿ ಬೆಳೆದು ಅದರ ಹಿಂದಿರುವ ಶಕ್ತಿ ಹರಿಯಲು ಪ್ರಾರಂಭಿಸಲಿ ಎಂಬ ಕಾರಣದಿಂದ ನಮ್ಮ ಸಂಸ್ಥೆಯಲ್ಲಿ ಪ್ರೇಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಆತ್ಮವಿಸ್ಮೃತಿ ಬೆಳೆದ ಮೇಲೆ ಅದರ ಹಿಂದೆ ಇರತಕ್ಕಂಥ ಶಕ್ತಿ ಏನಿದೆಯಲ್ಲ ಅದು ನಮಗೆ ಹರಿದು ಬರುತ್ತೆ. Now this is something that we actually experience in meditation many times. Many times we are under the impression that when we feel lost in meditation, nothing has happened. ನಾವು ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಧ್ಯಾನ ಮಾಡ್ತಾ ಮಾಡ್ತಾ ಸಿಟ್ಟಿಂಗ್ ತಗೊಳ್ತಾ ಇರ್ತೀವಿ, ಎಲ್ಲೋ ಕಳೆದೋಗಿದ್ದೆ ಅಂತ ಅನಿಸುತ್ತೆ. ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಅರ್ಧ ಗಂಟೆ ಆಗೋಗಿಲ್ಲ, ಆದ್ರೆ ಕಳೆದೋಗಿದ್ದೀನಿ ಅಂತ ಅನಿಸುತ್ತೆ. ಯಾವುದರ ಬಗ್ಗೆ ಅರಿವಿರಲ್ಲ. ಇದು ಏನನ್ನ ತೋರಿಸುತ್ತೆ ಅಂತ ಹೇಳ್ತೀರಾ? ಅಭ್ಯಾಸಿ ನಿದ್ದೆ ಮಾಡದೇ ಇದ್ರೆ, ಚೆನ್ನಾಗಿ ಗೊರಕೆ ಹೊಡೆದು ನಿದ್ದೆ ಮಾಡಿದ್ರೆ ಅದು ಬೇರೆ ವಿಚಾರ, ಅದರಿಂದ ಏನು ಪ್ರಯೋಜನ ಇಲ್ಲ. ಅಭ್ಯಾಸಿ ನಿದ್ದೆ ಮಾಡಿಲ್ಲ, ಎಚ್ಚರವಾಗೇ ಇದ್ದಾರೆ, ಆದರೆ ಧ್ಯಾನದಲ್ಲಿ ಏನಾಯ್ತು ಅಂತ ಏನು ಗೊತ್ತಾಗಲ್ಲ, ಎಲ್ಲೋ ಕಳೆದು ಹೋಗಿದ್ದೆ ಅಂತ ಅನಿಸುತ್ತೆ. ಸೆಲ್ಫ್ ಫರ್ಗೆಟ್ಫುಲ್ನೆಸ್ ಅಂದ್ರೆ ಅದೇನೆ. ಸಾಮಾನ್ಯವಾಗಿ ಆ ನಾನು ಅನ್ನೋ ಭಾವನನ್ನ ನಾವು ದೇಹಕ್ಕೆ, ಮನಸ್ಸಿಗೆ ನಾವು ಅನ್ವಯಿಸ್ತೀವಿ. ವಿ ಅಟ್ಯಾಚ್ ದ ಫೀಲಿಂಗ್ ಆಫ್ ಐನೆಸ್ ಟು ದ ಬಾಡಿ ಅಂಡ್ ದ ಮೈಂಡ್. So in meditation, when you go into a good amount of absorption, you become forgetful of the body and the mind. ದೇಹ ಮತ್ತು ಮನಸ್ಸಿನ ಅರಿವೇನಿದೆ ಎರಡು ಹೊರಟೋಗುತ್ತೆ. ಇದೆರಡು ಹೋದ ನಂತರ ನಾವು ಎಲ್ಲೋ ಹೋಗಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಆ ಅರಿವು ಇರಲ್ಲ. ಬಟ್ ಎಲ್ಲೋ ಹೋಗಿದ್ದೀನಿ ಅಂತ ಅನಿಸುತ್ತೆ. ಕೆಲವು ಸತಿ ಎಲ್ಲೋ ಹೋಗಿದ್ದೀನಿ ಅಂತ ಅನಿಸುತ್ತೆ, ಕೆಲವು ಸತಿ ಎಲ್ಲೋ ಹೋಗಿದೆ ಅಂತಾನೆ ಗೊತ್ತಿಲ್ಲ, ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಇದೆಲ್ಲ ಕೂಡ ಆತ್ಮ ವಿಸ್ಮೃತಿಯ ಬೇರೆ ಬೇರೆ ಹಂತಗಳು.
These are all different stages of self-forgetfulness. ಮೊದಲನೇದಲ್ಲಿ ಏನಾಗುತ್ತೆ, ದೇಹದ ಬಗ್ಗೆ ಗಮನ ಇರಲಿಲ್ಲ, ಮನಸ್ಸಿನ ಬಗ್ಗೆ ಗಮನ ಇರಲಿಲ್ಲ, ಆದರೆ ಎಲ್ಲೋ ಹೋಗಿದ್ದೆ ಅಂತ ಅನಿಸುತ್ತೆ. ಯು ಫೀಲ್ ದಟ್ ಆಸ್ ಇಫ್ ಯು ಹ್ಯಾವ್ ಗಾನ್ ಸಮ್ವೇರ್, ಯು ಆರ್ ಇನ್ ಎ ಡಿಫರೆಂಟ್ ರೆಲ್ಮ್ ಆಲ್ ಟುಗೆದರ್. At least there is some awareness that you are in a different realm. There are other times when you feel that you are totally lost. You don't even have the awareness that you are in a different realm. ಕಳೆದು ಹೋಗಿದ್ದೆ ಅಂತ ಅನಿಸುತ್ತೆ. Almost like you have the feeling that you are lost. You don't have any awareness. Now, these are all different stages of self-forgetfulness. And many times, Abhyasis do report to us. Now, can anybody say, ಈ ಸೆಲ್ಫ್ ಫರ್ಗೆಟ್ಫುಲ್ನೆಸ್ ಬಂದಾಗ, ಅರಿವೇ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಗೆ ಹೋಗಿದ್ದಾರೆ ಅಂತ ಹೇಳಿದಾಗ, ನಿದ್ದೆ ಮಾಡದೇ ಇದ್ದಾಗ ಎಲ್ಲಿ ಹೋಗಿರ್ತಾರೆ ಅಂತ ಯಾರಾದ್ರೂ ಹೇಳ್ತೀರಾ? ಶಕ್ತಿ ಬರುತ್ತೆ ಅಂತ ಬರಿತಾ ಇದ್ದಾರೆ ಇವಾಗ ಇಲ್ಲಿ. ಲಾಲಾಜಿ ಸೇಯಿಂಗ್ ಯು ಗೆಟ್ ಎನರ್ಜಿ ಅಂತ, ಪವರ್, ಸೊ ದಟ್ ದ ಪವರ್ ಬಿಹೈಂಡ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಅಂತ ಬರೀತಾರೆ. ಆ ಪವರ್ ಯಾವುದು, ಎಲ್ಲಿಂದ ಹರಿಯುತ್ತದು? ವೇರ್ ಇಸ್ ದಿಸ್ ಪವರ್ ಕಮಿಂಗ್ ಫ್ರಮ್? ಕ್ಯಾನ್ ಎನಿಬಡಿ ಸೇ? ಹಾರ್ಟ್ಫುಲ್ನೆಸ್ ವೇನಲ್ಲಿ ಉತ್ತರ ಇದೆ. ಅದಕ್ಕೆ ಅದು ಪ್ರಶ್ನೆ ಮೂಲದಿಂದ ಬಂದಿರುತ್ತಲ್ವಾ ಬ್ರದರ್ ಶಕ್ತಿ? ಇದು ಸ್ಟ್ಯಾಂಡರ್ಡ್ ಆನ್ಸರ್. ಎಲ್ಲವೂ ಮೂಲದಿಂದನೇ ಬರಬೇಕು. ಯಾವುದು ಎಲ್ಲವೂ ಮೂಲದಿಂದನೇ ಕನ್ನಡದಲ್ಲಿ ಹೇಳೋದಾದ್ರೆ ಎಲ್ಲವೂ ಮೂಲೆಯಿಂದನೇ ಬಂದಿರಬೇಕು ಅಲ್ವಾ? ಅದಲ್ಲ ಉತ್ತರ, ಬೇರೆ ಏನೋ ಉತ್ತರ ಇದೆ. Seventh point is the power distributor, brother. Seventh point is the powerhouse. It's nothing to do with point. Oh. We're not talking about points. ಕಾರಣ ಶರೀರದ ಹತ್ರ ಹೋಗಿದ್ರಿಂದ ಕಾರಣ ಶರೀರದ ಶಕ್ತಿ ಎಲ್ಲ ಕರೆಕ್ಟ್, ಬಟ್ ಅದು ಅಲ್ಲ ಉತ್ತರ. All these are correct only. In some way it is correct, but what I'm looking for is something else. ಎಲ್ಲರ ಹಾರ್ಟ್ಫುಲ್ನೆಸ್ ಓದಿದ್ರಲ್ವಾ ಎಲ್ಲರ ಜೊತೆ? ಇನ್ನು ಓದಿ 2 ತಿಂಗಳು ಆಗಿಲ್ಲ, ಇನ್ನು ಪ್ರೀ ವರ್ಕ್ ಇವಾಗ ತಾನು ಮುಗಿತಾ ಇದೆ. ಒಂದು ವರ್ಡ್ ನೈಸ್ ಅಂತ ಉಪಯೋಗಿಸ್ತೀವಿ, ಜ್ಞಾಪಕ ಇದೆಯಾ? ನೈಸ್ ಅಂತ, NICE. ಏನದು ನೈಸ್ ಅಂದ್ರೆ ಏನು? ನ್ಯೂನೆಸ್, ಇನ್ಸ್ಪಿರೇಷನ್, ಹಾ, ಕ್ಲಾರಿಟಿ ಆರ್ ವಿಸ್ಡಮ್, ಎನರ್ಜಿ. ನೋಡಿ, ಪವರ್ ಅಲ್ಲಿಂದ ಬರ್ತಾ ಇದೆ. ನೈಸ್ ಯಾವಾಗ ಬರುತ್ತೆ? ಕರೆಕ್ಟ್, ನೈಸ್ ಜ್ಞಾಪಕ ಇಟ್ಕೊಂಡಿದ್ದಾರೆ. ನೈಸ್ ಅನ್ನ ನೈಸಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ತಪ್ಪು, ಬೇರೆ ಉತ್ತರ. 7th ಪಾಯಿಂಟ್ ಅಲ್ಲ, ಅದಕ್ಕೆ ಪಾಯಿಂಟ್ ಅಲ್ಲ ಅಂತ ಹೇಳಿದ್ ನಾನು. ಇಟ್ಸ್ ನಥಿಂಗ್ ಟು ಡೂ ವಿತ್ ಪಾಯಿಂಟ್. ವೆನ್ ಯು ಗೆಟ್ ದ ಫೀಲಿಂಗ್ ಆಫ್ ನೈಸ್, ದೀಸ್ 4 ಥಿಂಗ್ಸ್. ಯಾರಾದ್ರೂ ಹೇಳ್ರಿ, ಪ್ರಯತ್ನ ಪಡ್ರಿ. ಸೊ ಪಾಯಿಂಟ್ ಅಲ್ಲ ಅಂತ ಹೇಳಾಯ್ತು, ಮೂಲ ಅಲ್ಲ ಅಂತ ಹೇಳಾಯ್ತು, ಇನ್ನೇನಿರ್ಬೋದು ಉತ್ತರ? 7th ಪಾಯಿಂಟ್ ಅಲ್ಲಿ ಏನಿರುತ್ತೆ? ಶಕ್ತಿ ಕೇಂದ್ರ ಇರುತ್ತೆ. 7th ಪಾಯಿಂಟ್ ಪೂರ್ತಿ ಶಕ್ತಿ ಕೇಂದ್ರನೇ. ಆದ್ರೆ ಈ ನೈಸ್ ಫೀಲಿಂಗ್ ಬರೋದು 7th ಪಾಯಿಂಟ್ ಬಂದಾಗ ಮಾತ್ರ ಬರಲ್ಲ, ಬೇರೆ ಟೈಮಲ್ಲೂ ಬರುತ್ತಲ್ವಾ ನೈಸ್ ಫೀಲಿಂಗ್? ಹಾಗಾದ್ರೆ ನೈಸ್ ಫೀಲಿಂಗ್ ಬಂದಿದ ತಕ್ಷಣ 7th ಪಾಯಿಂಟ್ ಅಲ್ಲಿ ಇದ್ದಾರೆ ಅಂತನಾ? ಏನಿಲ್ಲ, ನಾಟ್ ನೆಸೆಸರಿ. ಸೊ 1, 7, 10, 13 ಏನಿರುತ್ತೆ? ಪ್ರಜ್ಞಾನದ ಸ್ಥಿತಿಗಳು. ಪ್ರಜ್ಞಾನದ ಸ್ಥಿತಿ. ಯಾವಾಗ ಇನ್ ದ ಸ್ಟೇಟ್ ಆಫ್ ಸೆಲ್ಫ್ ಫರ್ಗೆಟ್ಫುಲ್ನೆಸ್ ವಿ ಟಚ್ ದ ಸೂಪರ್ ಕಾನ್ಶಿಯಸ್ನೆಸ್, ವಿ ಡ್ರಾ ದ ಪವರ್ ಬಿಹೈಂಡ್ ಇಟ್. ಯಾವಾಗ ನಾವು ಈ ಆತ್ಮ ವಿಸ್ಮೃತಿಯ ಸ್ಥಿತಿಯಲ್ಲಿ ಪ್ರಜ್ಞಾನವನ್ನು ಮುಟ್ತೀವಿ, ಆಗ ನಾವು ಆ ಪ್ರಜ್ಞಾನದ ಹಿಂದೆ ಇರತಕ್ಕಂಥ ಶಕ್ತಿಯಿಂದ ನಾವು ಆ ಶಕ್ತಿಯನ್ನು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸೊ ದೇರ್ ಇಸ್ ಪವರ್ ಬಿಹೈಂಡ್ ದಟ್ ಸೂಪರ್ ಕಾನ್ಶಿಯಸ್ನೆಸ್. ಸೊ ನೀವು 7th ಪಾಯಿಂಟ್ ಅಂತ ಹೇಳಿದಾಗ ಯು ಆರ್ ರೆಸ್ಟ್ರಿಕ್ಟಿಂಗ್ ದಟ್ ಸೂಪರ್ ಕಾನ್ಶಿಯಸ್ನೆಸ್ ಓನ್ಲಿ ಟು 7th ಪಾಯಿಂಟ್. ನೋ, ದ ಸೂಪರ್ ಕಾನ್ಶಿಯಸ್ನೆಸ್ ಇಸ್ ದೇರ್ ಅಕ್ರಾಸ್ ದ ಬೋರ್ಡ್. Although we experience it very clearly in the 1st, 7th, 10th and 13th. Don't think that super consciousness is there only in these 4 points. No. It can be there in other points also, but it's very clearly experienced in the 1st, 7th, 10th and 13th. So like subconscious is there across the board. Super consciousness is also there across the board. Only difference is in the super consciousness, it is very, very clearly felt between 1, 7, 10 and 13 points. 1, 7, 10, 13 ಪ್ರಜ್ಞಾನದ ಸ್ಥಿತಿ,
ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಸರಿ, ಇಂಗ್ಲಿಷ್ ಪೇಜ್ ನಂಬರ್ ಈಸ್ 168 ಎನಿವೆ. ಸೊ ಅದರ ಹಿಂದಿರುವ ಶಕ್ತಿ ಹರಿಯಲು ಪ್ರಾರಂಭಿಸಲಿ ಎಂಬ ಕಾರಣದಿಂದ ನಮ್ಮ ಸಂಸ್ಥೆಯಲ್ಲಿ ಪ್ರೇಮಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಪೂರ್ವಗ್ರಹವು ಹೃದಯ ದೌರ್ಬಲ್ಯಕ್ಕೊಂದು ಪರ್ಯಾಯ ಪದ. ಸೊ ಪ್ರೆಜುಡಿಸ್ ಇಸ್ ಎ ಸಿನಾನಿಮ್ ಆಫ್ ದ ವೀಕ್ನೆಸ್ ಆಫ್ ದ ಹಾರ್ಟ್. ಪೂರ್ವಾಗ್ರಹ ಅದಲ್ವಾ, ಪೂರ್ವಗ್ರಹ ಅಲ್ಲ, ಪೂರ್ವಾಗ್ರಹ ಅಲ್ವಾ ಅದು ಕನ್ನಡದಲ್ಲಿ? ಇಲ್ಲ ಪೂರ್ವಾಗ್ರಹ ಬ್ರದರ್, ಅದು ಇಲ್ಲ. ಇವಾಗ ಡಿಸೈಡ್ ಈಗ ಇದ್ ಮಾಡಿದ್ದಾರೆ, ಸ್ಪೆಲ್ಲಿಂಗ್ಸ್ ಎಲ್ಲ ಇದ್ ಮಾಡಿದ್ದಾರೆ. ಪೂರ್ವಗ್ರಹ ಅಂತಾನೆ ಹೇಳ್ತಾರೆ. ಅದು ಪೂರ್ವಾಗ್ರಹ ಅಲ್ಲ, ಇಲ್ಲ ಪೂರ್ವಗ್ರಹ ಅಂತ ಶುರು ಮಾಡಿದ್ದಾರೆ. ಪೂರ್ವಗ್ರಹ ಅಂತಾನೆ ಹೇಳ್ತೀರಾ, ಪೂರ್ವಾಗ್ರಹ ಅಂತ ಹೇಳಲ್ವಾ? ಅಲ್ಲ, ಯಾವಾಗ ಕಟ್ಟು ಮಾಡಿದ್ರಿ? ಅದು ಗೊತ್ತಿಲ್ಲ ಬ್ರದರ್. ನಮ್ಗೆಲ್ಲ ಡೈರೆಕ್ಷನ್ಸ್ ಇದೆ, ಇದು ಪೂರ್ವಗ್ರಹ ಯೂಸ್ ಮಾಡ್ಬೇಕು. ಇಲ್ಲ, ಆಕ್ಚುಲಿ ಪೂರ್ವಾಗ್ರಹ ಅಂತಾನೆ ಬರೋದು, ಪೂರ್ವಗ್ರಹ ಬರಲ್ಲ. ಅವ್ರು ಹೌದು, ಮಾಡಿರ್ಬೋದು. ಪೂರ್ವಾಗ್ರಹನೇ ಸರಿ. ಪೂರ್ವಾಗ್ರಹನೇ ಸರಿ. ಯಾಕೆ ನಾವು ಕನ್ನಡದ ಪದ ಕೇಳಿದ್ದು ಪೂರ್ವಾಗ್ರಹ, ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ತೀವಿ ನಾವು, ಪೂರ್ವಗ್ರಹ ಪೀಡಿತ ಅಂತ ಹೇಳಲ್ಲ. ಸೊ ಅದು ನನಗೆ ಆಶ್ಚರ್ಯ ಆಯ್ತು ಯಾಕೆ ಅಂತ. ಸೊ ಒಂದ್ಸರಿ ಡಿಕ್ಷನರಿ ತೆಗೆದು ನೋಡ್ಬೇಕು, ಪೂರ್ವಗ್ರಹಕ್ಕೂ ಪೂರ್ವಾಗ್ರಹಕ್ಕೂ ವ್ಯತ್ಯಾಸ ಏನು ಅಂತ. ಬಟ್ ಅಟ್ಲೀಸ್ಟ್ ನಾವು ಓದಿರ್ತಕ್ಕಂಥ ಕನ್ನಡದಲ್ಲಿ ಪೂರ್ವಾಗ್ರಹ ಪೀಡಿತ ಅಂತ ನಾವು ಓದ್ತೀವಿ. ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡಿದರು ಅಂತ ಹೇಳ್ತೀವಿ ನಾವು. ಸೊ ಅಂದ್ರೆ ಪ್ರಿಜುಡಿಸ್. ಇಲ್ಲಿ ಪೂರ್ವಗ್ರಹ ಅಂತಂದ್ರೆ ಮೇ ಬಿ ಇಟ್ ಮೈಟ್ ನಾಟ್ ಬಿ ದ ಕರೆಕ್ಟ್ ವರ್ಡ್ ಅಂತ ಅನ್ಸಿದೆ. ಟ್ರಾನ್ಸ್ಲೇಷನ್ ಅಲ್ಲಿ ನೀವಿರೋದು ಏನುವೆ ನೋಡ್ಬಿಟ್ಟು ಹೇಳ್ರಿ, ಪೂರ್ವಗ್ರಹಕ್ಕೂ ಪೂರ್ವಾಗ್ರಹಕ್ಕೂ ವ್ಯತ್ಯಾಸ ಏನು ಅಂತ. ಸರಿ, ಡಿಕ್ಷನರಿ ನೋ ಪ್ರಾಬ್ಲಮ್. ಪೂರ್ವಗ್ರಹವು ಹೃದಯ ದೌರ್ಬಲ್ಯಕ್ಕೊಂದು ಪರ್ಯಾಯ ಪದ. ಯಾರಲ್ಲಿ ಈ ದೋಷವಿದೆಯೋ ಆತ ಹೃದಯದ ಬಿಂದುವಿನಿಂದ ಪತನ ಹೊಂದಿದ್ದಾನೆಂದು ಭಾವಿಸು ಮತ್ತು ಆತನ ಪ್ರಗತಿ ಸಂಪೂರ್ಣವಾಗಿ ನಿರ್ಬಂಧಿತವಾಗುತ್ತದೆ. For whoever has this defect, think that he has fallen off from the point of the heart and his progress will be completely blocked. ನಾವು ಕೇಳ್ಕೊಟ್ರಿ ಇದನ್ನು, ಸರಿನಾ? ಸೊ ಈಗ ಬಾಬೂಜಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ನಾನು ನಿನಗೆ ವಾಯು ತತ್ವದ ಮೇಲೆ ಪ್ರಭುತ್ವ ನೀಡುತ್ತಿದ್ದೇನೆ. ಇದಾದ ನಂತರ ಪವಾಡಗಳ ಸರದಿ ಬರುತ್ತದೆ. ನಾನು ನಿನಗಾಗಿ ಪವಾಡಗಳ ಸಂಗ್ರಹವನ್ನೇ ಕಾದಿರಿಸಿದ್ದೇನೆ. I will now bestow you mastery over the element of the air. After this, there comes the turn of miracles. I have kept a whole stock of miracles reserved for you. ಒಂದು ನಿಮಿಷ. ಇಲ್ಲಿ ಕಳ್ಸಿನಪ್ಪ, ನೀ ತಾನೇ ಹಾಕ್ಬೇಕು, ನಾನು ಹಾಕಕ್ಕಾಗತ್ತಾ? ರಘು ಬ್ರದರ್ಗೆ ಸುತ್ತಗಳು ತಾನೇ ಮಾಡ್ಬೇಕು. ಮಾಡಿದ್ರೆ ನೀವೇ ಕೇಳಕ್ಕೆ ಅಂದ್ಬಿಡ್ತೀರ. ನಿಮ್ಗೆ ಹಾಕಿದೀನಿ, ನೀವು ಫಾರ್ವರ್ಡ್ ಮಾಡಿ. ಸುಗುಣ ಸತ್ಯ ಮೈಕ್ ಓಪನ್ ಆಗಿದೆ. ಸಿಸ್ಟರ್ ಕನ್ನಡ ಪೇಜ್ ನಂಬರ್ 196. So after this, there comes the turn of miracles. I have kept a whole stock of miracles reserved for you. ಮೊದಲು ನಾನು ನಿನ್ನ ಆರೋಗ್ಯವನ್ನು ಸರಿಪಡಿಸಬೇಕಾಗಿದೆ. I have to take care, set your health right. Then these will be transferred in one stroke. ಇದಾದ ನಂತರ ಇವೆಲ್ಲವನ್ನು ಒಂದೇ ಬಾರಿಗೆ ನಿನಗೆ ವರ್ಗಾಯಿಸುತ್ತೇನೆ. ಈ ದಿನ ಪರ್ಷ ಸ್ಥಿತಿಯನ್ನು ಸಂಪೂರ್ಣವಾಗಿ ದಾಟಿದ ನಂತರ ನೀನು ಮಹಾಪಾರ್ಶ್ವದ ಸ್ಥಿತಿ ಪ್ರವೇಶಿಸಿರುವೆ ಹಾಗೂ ಅದರ ಸಾಕಷ್ಟು ಭಾಗವನ್ನು ಸಂಚರಿಸಿರುವೆ. So he is giving a indication that you have actually completed the journey in the ಪಾರ್ಶ್ವದ. ಪೂರ್ವಗ್ರಹ ಅಂತ ಕನ್ನಡ ಡಿಕ್ಷನರಿಯಲ್ಲಿ ಇದೆಯಂತೆ, ಕರೆಕ್ಟ್ ಆಗಿ ಬರ್ದಿದ್ದಾರೆ ರಾಮನಾಥ್ ಅವರು. ಸರಿ ಕಣ್ರಿ, ಥ್ಯಾಂಕ್ಸ್ ಕಣ್ರಿ. Today, you have, after fully crossing the condition of the Parshada, you have entered into the condition of Mahaparshada and traversed quite a good portion of it. ನಾಳೆ ಬೆಳಿಗ್ಗೆ ನೀನು ಅದನ್ನು ಪೂರ್ಣಗೊಳಿಸಿವೆ ಹಾಗೂ ನಾಡಿದ್ದು ನಾನು ನಿನ್ನನ್ನು ಪರತತ್ವದೊಡನೆ ಸಂಪರ್ಕಿಸುತ್ತೇನೆ. So in one day the next day he is going to complete the journey in the Mahaparshada. After that, the day after tomorrow, I am going to connect you to the ultimate. Then you may just remain swimming there.
What then? It will make a fine company when two lunatics will be sitting together. ಅದಾದ ನಂತರ ನೀನು ಅಲ್ಲಿ ಈಜುತ್ತಾ ಇರಬಹುದು. ಮುಂದೇನು, ಇಬ್ಬರು ಹುಚ್ಚರು ಜೊತೆಯಾಗಿ ಕುಳಿತಾಗ ಅದೊಂದು ಒಳ್ಳೆಯ ಕೂಟವಾಗುತ್ತದೆ. ದಿಸ್ ವಿಲ್ ಬಿ ದ ಫಸ್ಟ್ ಎಕ್ಸಾಂಪಲ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್. ಪ್ರಪಂಚದಲ್ಲೇ ಇದೇ ಮೊದಲ ಒಂದು ಉದಾಹರಣೆ ಆಗುತ್ತದೆ ಅಂತ ಬರೀತಾ ಇದ್ದಾರೆ. ಬಾಬು ಮದನ್ ಮೋಹನ್ ಲಾಲ್, ಡು ವಿ ಹೂ ಮರ್ಜ್ ದೆಮ್ಸೆಲ್ಸ್ ವಿತ್ ಅಲ್ಟಿಮೇಟ್ ಬೀಟಿಂಗ್ ಗೆಟ್ ಮರ್ಜ್ಡ್ ಇನ್ ಟು ಇಟ್. ಪರತತ್ವದೊಡನೆ ಸ್ವಂತ ಲಯ ಹೊಂದಿದ ನಾವು ಅದರಲ್ಲಿ ಲಯವಾಗುತ್ತೇವೆಯೇ? ಅದಕ್ಕೆ ಉತ್ತರ ಬರೀತಾ ಇದ್ದಾರೆ. ಪರತತ್ವದ ಸ್ಥಿತಿ ನಿನ್ನ ಪ್ರಸ್ತುತ ಸ್ಥಿತಿಗಿಂತಲೂ ಬಹಳ ಮುಂಚಿತವಾಗಿಯೇ ಪ್ರಾರಂಭವಾಗುತ್ತದೆ. ಮೆನಿ ಎಲ್ಡರ್ ಸೇಜಸ್ ನೆವರ್ ರೀಚ್ ದ ಸ್ಟೇಜ್ ಆಫ್ ಧ್ರುವ ಬಟ್ ಅಕ್ವೈರ್ಡ್ ಕನೆಕ್ಷನ್ ವಿತ್ ದ ಅಲ್ಟಿಮೇಟ್. ಇದು ನೋಡ್ರಿ, ಒಂದು ಹೊಸ ವಿಚಾರ ಹೇಳ್ತಿದ್ದಾರೆ. ಈಸ್ ಆಕ್ಚುಲಿ ಟೆಲಿಂಗ್ ಎ ನ್ಯೂ ಥಿಂಗ್. ಅನೇಕ ಹಿರಿಯ ಸಂತರು ಎಂದಿಗೂ ಧ್ರುವ ಸ್ಥಾನವನ್ನು ತಲುಪಿಲ್ಲವಾದರೂ ಪರತತ್ವದೊಡನೆ ಸಂಪರ್ಕ ಸಾಧಿಸಿದ್ದರು. ನೀನು ಧ್ರುವ ಸ್ಥಾನವನ್ನು ಪಡೆಯುವ ಮೊದಲೇ ನಿನ್ನ ಸ್ಥಿತಿಯನ್ನು ಪರತತ್ವದೊಡನೆ ಸಂಪರ್ಕಿಸಲಾಗಿತ್ತು. ನಿನ್ನಲ್ಲಿ ಅಂದ್ರೆ ಬಾಬು ಮದನ್ ಮೋಹನ್ ಲಾಲ್ ಪರತತ್ವದ ಉತ್ತಮ ಸ್ಥಿತಿ ಇದೆ. ಇದು ಯಾರಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ವಿವರಣೆ ಕೊಡ್ತೀರಾ? ನೆನ್ನೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಯಾರು ನೆನ್ನೆ ಕ್ಲಾಸಲ್ಲಿ ಯಾರಿದ್ರು ಅವ್ರು ಹೇಳ್ಬೋದು. ವಿ ವರ್ ಟಾಕಿಂಗ್ ಅಬೌಟ್ ಇಟ್ ಯೆಸ್ಟರ್ಡೇ. ಎನಿಬಡಿ ಹೂ ಇಸ್ ದೇರ್ ಫ್ರಮ್ ಯೆಸ್ಟರ್ಡೇಸ್ ಕ್ಲಾಸ್ ಕ್ಯಾನ್ ಟಾಕ್ ಅಬೌಟ್ ಇಟ್. ನಿನ್ನೆ ರೆಡ್ ಬುಕ್ ಓದ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರು ಗಾಯತ್ರಿ ನಾರ್ಮಲಿ ಉತ್ತರ ಹೇಳೋರು ಎಲ್ಲ ಪೂರ್ತಿ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ರೆ ಟಕ್ ಅಂತ. ಸುಧಾ ಅವರು ಉತ್ತರ ಹೇಳಲ್ಲ ಅಂತ ತಲೆ ಬಗ್ಸಿದ್ದಾರೆ, ನನ್ನ ಕಡೆ ನೋಡ್ಬಿಡ್ರಿ ಅಂತ. ಕೆಂಪು ಪುಸ್ತಕ ಓದಿದಾಗ ವೆನ್ ಯು ರೀಡ್ ದ ರೆಡ್ ಬುಕ್ ಅಲ್ಲ, ಎಷ್ಟೊಂದು ತಂತ್ರಗಳನ್ನು ಕೊಟ್ಟಿದ್ದಾರೆ. ಆ ತಂತ್ರದಲ್ಲಿ ನೀವು ಆ ಪರತತ್ವದ ಒಂದು ಅಂಶವನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡತಕ್ಕಂಥ ತಂತ್ರಗಳಿವೆ. ಸೊ ದೇರ್ ಆರ್ ಮೆನಿ ಟೆಕ್ನಿಕ್ಸ್ ವೇರ್ ಯು ಯೂಸ್ ದ ಕಂಡೀಷನ್ ಆಫ್ ದ ಅಲ್ಟಿಮೇಟ್ ಆರ್ ದ ಅಬ್ಸಲ್ಯೂಟ್ ಈವನ್ ಇನ್ ಅಭ್ಯಾಸಿ ಹೂ ಸ್ಟಿಲ್ ಇನ್ ದ ಪಿಂಡ ಪ್ರದೇಶ್. ಅಭ್ಯಾಸಿ ಇನ್ನು 6ನೇ ಬಿಂದುವರೆಗೂ ಬೆಳೆದೇ ಇರ್ಬೋದು, ಬಟ್ ಆ ಪರತತ್ವದ ಒಂದು ಅಂಶವನ್ನು ಉಪಯೋಗಿಸ್ಕೊಂಡು ನಾವು ಅವ್ರು ಉಳಿದಿದ ಮೇಲೆ ಕೆಲಸ ಮಾಡ್ಬೋದು. ಹಲವಾರು ತಂತ್ರಗಳಿದೆ ಈ ಪರತತ್ವವನ್ನು ಉಪಯೋಗಿಸ್ಕೊಂಡು. ನಿನ್ನೆ ಅದನ್ನೇ ಮಾತಾಡ್ತಾ ಇದ್ವಿ. ನಾವು ಪ್ರಾಣಮುಕ್ತಿ ಉಪಯೋಗಿಸುವಷ್ಟು ಪರತತ್ವವನ್ನು ನಾವು ಉಪಯೋಗಿಸಲ್ಲ ಅಂತ ಮಾತಾಡ್ತಾ ಇದ್ವಿ. ಆದರೆ ಪ್ರಾಣಾಹುತಿ ಜೊತೆಯಾಗಿ ಪರತತ್ವದ ಒಂದು ಅಂಶವನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಯಾರು ಕಲ್ತ್ಕೊಳ್ತಾರಲ್ಲ ಅವರು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಸರಿನಾ? ಯಾರು ಒನ್ ಹೂ can actually work with the help of the ultimate or the absolute along with the transmission, they will be able to do a better effective work. So ನೆನ್ನೆ ಇನ್ಫ್ಯಾಕ್ಟ್ ಒಂದು ಹೋಮ್ವರ್ಕ್ ಕೊಟ್ಟೆ ಅವ್ರಿಗೆ. ಯಾರಾದ್ರೂ ಒಬ್ರು ಕೂತ್ಕೊಂಡು ಈ ಪರತತ್ವವನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳೇನಿದೆಯಲ್ಲ, ತಂತ್ರಗಳಿದೆಯಲ್ಲ, ಆ ತಂತ್ರಗಳನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಅಂತ ಹೇಳಿದೆ ನಾನು. ಹೋಮ್ವರ್ಕ್ ಏನ್ ಹೇಳಿದೆ ಅಂತಂದ್ರೆ, ಐ ರಿಕ್ವೆಸ್ಟೆಡ್ ದಮ್ ಟು collect all the techniques where we use the absolute for the work. ನೋಡಿ ಲಾಲಾಜಿ ಅವರು ಹೆಂಗ್ ಕೆಲಸ ಮಾಡಿದ್ರು ಅಂತ ಇವಾಗ ಒಂಚೂರು ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಬಾಬು ಮದನ್ ಮೋಹನ್ ಲಾಲ್ ಹೆಂಗ್ ಕೆಲಸ ಮಾಡಿದ್ರು ಅಂತ ಏನ್ ಬರೀತಾ ಇದ್ದಾರೆ? ಧ್ರುವಸ್ಥಾನವನ್ನು ತಲುಪಿಲ್ಲವಾದರೂ ಪರತತ್ವದೊಡನೆ ಸಂಪರ್ಕ ಸಾಧಿಸಿದ್ದರು. ನೀನು ಅಂದ್ರೆ ಬಾಬು ಮದನ್ ಮೋಹನ್ ಲಾಲ್ ಧ್ರುವಸ್ಥಾನವನ್ನು ಪಡೆಯುವ ಮೊದಲೇ ನಿನ್ನ ಸ್ಥಿತಿಯನ್ನು ಪರತತ್ವದೊಡನೆ ಸಂಪರ್ಕಿಸಲಾಗಿತ್ತು. ಯು ಆರ್ ಕನೆಕ್ಟೆಡ್ ಟು ದ ಅಲ್ಟಿಮೇಟ್ ಈವನ್ ಬಿಫೋರ್ ಯು ಗಾಟ್ ದ ಪೊಸಿಷನ್ ಆಫ್ ದ ಧ್ರುವ. ಧ್ರುವದ ಸ್ಥಿತಿ ಯಾವಾಗ ಬರುತ್ತೆ? 6ನೇ ಬಿಂದು ಬಂದಾಗ ಬರುತ್ತೆ. ಹಾಗಾದ್ರೆ 6ನೇ ಬಿಂದು ಬರ್ಲಿಕ್ಕೆ ಮುಂಚೆನೆ ಪಿಂಡ ಪ್ರದೇಶದಲ್ಲೇ ಇರಬೇಕಾದ್ರೆ ಬಾಬು ಮದನ್ ಮೋಹನ್ ಲಾಲ್ ವಾಸ್ ಕನೆಕ್ಟೆಡ್ ಟು ದ ಅಲ್ಟಿಮೇಟ್. ನಿನ್ನಲ್ಲಿ ಪರತತ್ವದ ಉತ್ತಮ ಸ್ಥಿತಿ ಇದೆ. ಸೊ ದೇರ್ ಇಸ್ ಎ ವೆರಿ ಗುಡ್ ಕಂಡೀಷನ್ ಆಫ್ ದ ಅಬ್ಸಲ್ಯೂಟ್ ಇನ್ ಯು. ಸರಿನಾ? ಅಂದ್ರೆ ಪರತತ್ವದ ಜೊತೆಗೆ ಸಂಪರ್ಕ ಏರ್ಪಡಿಸೋದಕ್ಕೂ ಪ್ರಾಣಾಹುತಿ ಪಡ್ಕೊಂಡು ಆಧ್ಯಾತ್ಮಿಕ ಪ್ರಗತಿ ಸಾಧನೆ ಮಾಡ್ಲಿಕ್ಕೂ ಕೂಡ ಒಂದಕ್ಕೊಂದು ಗಂಟು ಹಾಕುವಂತ ಅವಶ್ಯಕತೆ ಇಲ್ಲ. ವೆರಿ ಬಿಗ್ ಲೆಸನ್. ತುಂಬಾ ದೊಡ್ಡ ಪಾಠ ಇದು. ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ತೀವಿ,
ಪರತತ್ವ ಕಡೆಗೆ ಬರುತ್ತೆ, ಅವಾಗಷ್ಟೇ ನಾವು ಅದರದ್ದು ರುಚಿ ನೋಡುದು ಅಂತ ಅನ್ಕೊಳ್ತೀವಿ. ಆದ್ರೆ ಹಾಗಿಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಉಲ್ಲೇಖ ಬರೆದಿದ್ದಾರೆ. ನಾವು ಪ್ರಶಿಕ್ಷಕರ ಪುಸ್ತಕದಲ್ಲಿ ಓದ್ತೀವಿ, ನಮಗೆ ಅದನ್ನ ಓದಿದಾಗ ಕಾನ್ಫಿಡೆನ್ಸೇ ಬರಲ್ಲ, ಅಯ್ಯೋ ಇದನ್ನೆಲ್ಲ ನಾವು ಮಾಡ್ಬೋದೋ ಇಲ್ವೋ ಅಂತ. ವಿ ರೀಡ್ ಇಟ್ ಇನ್ ದ ರೆಡ್ ಬುಕ್ ಬಟ್ ವಿ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಕ್ಯಾನ್ ವಿ ಡೂ ದಿಸ್ ಆರ್ ನಾಟ್. ಬಾಬು ಲಾಲಾಜಿ ಅವರು ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದ್ರೆ, ಆಧ್ಯಾತ್ಮಿಕ ಪ್ರಯಾಣಕ್ಕೂ ಪರತತ್ವದ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದಕ್ಕೂ ಸಂಬಂಧ ಕಟ್ಟಬೇಡಿ. ಪಿಂಡ ಪ್ರದೇಶದಲ್ಲಿ ಇದ್ದಾಗಲೇ ಪರತತ್ವ ಜೊತೆಗೆ ಸಂಬಂಧವನ್ನು ನಾವು ಜೋಡಿಸ್ಕೊಳ್ಬಹುದು, ಅದರಿಂದ ಲಾಭ ಕೂಡ ಪಡ್ಕೋಬಹುದು. ನಿನ್ನೆ ಇಂಗ್ಲಿಷ್ನಲ್ಲಿ ಓದಿದ್ದು 48-49 ಪುಟ. ಆ 49ನೇ ಪುಟದಲ್ಲಿ ಒಂದು ಟೆಕ್ನಿಕ್ ಇದೆ. ಅದಕ್ಕೆ ಮುಂಚೆನೂ ಕೆಲವು ಟೆಕ್ನಿಕ್ಸ್ ಬಂದಿದೆ. ಅಬ್ಸಲ್ಯೂಟ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡೋದು, ಅಲ್ಟಿಮೇಟ್ ಅಥವಾ ಅಬ್ಸಲ್ಯೂಟ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡೋದು ಮುಂಚೆನೂ ಟೆಕ್ನಿಕ್ಸ್ ಇದೆ. ಯಾರಾದ್ರೂ ಹೋಮ್ವರ್ಕ್ ಮಾಡ್ತೀರಾ ಕನ್ನಡದವರು? ಕನ್ನಡದ ಇದನ್ನ ನೋಡಿಕೊಂಡು, ಕೆಂಪು ಪುಸ್ತಕನ ನೋಡಿಕೊಂಡು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಪರತತ್ವದ ಅಂಶವನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು ಅಂತ ಬರೆದಿದ್ದಾರೆ, ಅದನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಗುಡ್ಡೆ ಹಾಕ್ಬೇಕು, ಎಲ್ಲ ತಂತ್ರಗಳು. ಇದರಿಂದ ನೀವು ಅಭ್ಯಾಸ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಸರಿನಾ? ಪೇಜ್ ನಂಬರ್ ಎಷ್ಟರಲ್ಲಿದೆ ಬ್ರದರ್ ಕನ್ನಡ? ಕೇಳಲ್ಲ. ನೀವು ಎಷ್ಟು ಲೇಟಾಗಿ ಬಂದಿದ್ದೀರಾ, ಅಲ್ಲಿ ಬಂದವರೆಲ್ಲ ಬರೀ ಪೇಜ್ ನಂಬರೇ ಕೇಳ್ತಾ ಇದ್ರೆ ಮುಂದಕ್ಕೆ ಹೋಗಲ್ಲ ನಾವು. ಅದಲ್ಲ ಬ್ರದರ್, ಕೆಂಪು ಬುಕ್ ಅಲ್ಲಿ ಪರತತ್ವದ ಬಗ್ಗೆ ಹೇಳಿದ್ರಲ್ಲ, ಅದ್ರದ್ದು ಪೇಜ್ ಹುಡುಕ್ಬೇಕು. ನಂಬರ್ ಕೇಳ್ತಾ ಅಲ್ಲ, ಇದ್ದಾರೆ. ನಾ ಎಲ್ಲ ಪೇಜ್ ನಂಬರ್ ಹೇಳ್ತಾ ಕೂತ್ಕೊಂಡೆ ನೀವೇನ್ ಗುಡ್ಡೆ ಹಾಕೋದು? ನಾನೇ ಗುಡ್ಡೆ ಹಾಕ್ತಂಗ ಅಲ್ಲಿ. ಇದನ್ನೇ ನಾವು ಗುರುವಿಗೆ ತಿರುಮಂತ್ರ ಅಂತ ಹೇಳೋದು. ತಕ್ಷಣ ಅಲ್ಲೇ ಹೇಳ್ತೀರ ವಾಪಸ್ ನನಗೆ ಹೋಮ್ವರ್ಕ್. ನಾ ಬಾಲ್ ನಿಮ್ ಕೊರಡಿಗೆ ಹೊಡೆದ್ರೆ ನೀವು ವಾಪಸ್ ನನ್ನ ಕೊರಡಿಗೆ ವಾಪಸ್ ಹೊಡಿತಾ ಇದ್ದೀರಾ. ಸರಿ, ನೀವು ಮಾಡಿದಾಗ ಅದನ್ನ ಹುಡುಕ್ಬೇಕು ಅಂತನಾರು ಒಂದ್ಸತಿ ಓದ್ಬೇಕಾ? ಆ ಕಾರಣಕ್ಕಾದ್ರೂ ಒಂದ್ಸತಿ ಓದ್ತೀರ, ಇಲ್ದೇ ಗ್ಯಾರಂಟಿ ಓದಲ್ಲ. ಯಾರು ಪುಸ್ತಕನೇ ಮುಟ್ಟಲ್ಲ. ಕೆಂಪು ಪುಸ್ತಕ ತಗೊಂಬಂದು ಕ್ಲೀನಾಗಿ ಬೀರಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ಯಾರು ಪುಸ್ತಕ ಮುಟ್ಟಲ್ಲ. ಆಯ್ತು. ಸೊ ಹಾಗಾಗಿ ನಾವು ಪುಟಗಳನ್ನ ಹೇಳಲ್ಲ, ನೀವು ಪುಟ ನೋಡಿಕೊಂಡು ನೀವೇ ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ. ಸರಿ. ಪರತತ್ವ ಅಂತಂದ್ರೆ ಅಬ್ಸಲ್ಯೂಟ್ ಆರ್ ದ ಅಲ್ಟಿಮೇಟ್, ದ ಸೋರ್ಸ್ ಅಂತ ಏನು ಹೇಳ್ತೀವಲ್ಲ ಅದು. ಅಲ್ಟಿಮೇಟ್ ಅಂತ ಅಥವಾ ಅಬ್ಸಲ್ಯೂಟ್ ಅಂತ ಅಥವಾ ಸೋರ್ಸ್ ಅಂತ ಎಲ್ಲೆಲ್ಲೆಲ್ಲ ಪದಗಳು ಬಂದಿದೆ, ಅದನ್ನ ನೀವು ಹುಡುಕಿ ಅದು ಒಂದ್ ಕಡೆ ಗುಡ್ಡೆ ಹಾಕ್ಬೇಕು. ಪರತತ್ವ ಅಂತಂದ್ರೆ ಅದು. ಸರಿನಾ? ಇದು ಯಾರಿಗಾದ್ರೂ ಗೊತ್ತಿತ್ತ ಈ ಪಾಯಿಂಟ್? ಆಧ್ಯಾತ್ಮಿಕ ಪ್ರಗತಿಗೂ ಪರತತ್ವದ ಜೊತೆಗೆ ಜೋಡಣೆಗೂ ಸಂಬಂಧ ಇಲ್ಲ, ಎರಡೂ ಜೊತೆ ಜೊತೆಯಾಗಿ ಹೋಗ್ಬಹುದು. ಒಂದಾದ್ಮೇಲೆ ಒಂದಾಗ್ಬೇಕಂತ ಏನಿಲ್ಲ. ಇನ್ನು ಪಿಂಡ ಪ್ರದೇಶದಲ್ಲಿ ಇರಬೇಕಾದ್ರೆ ಆ ಪರತತ್ವದ ಜೊತೆಗೆ ಜೋಡಣೆ ಮಾಡಿ ಅದರಿಂದ ನಾವು ಲಾಭ ಗಳಿಸ್ಕೋಬಹುದು ಅಂತ. ಇಟ್ಸ್ ಎ ನ್ಯೂ ಫ್ಯಾಕ್ಟ್ ದಟ್ ಈಸ್ ಆಕ್ಚುಲಿ ಟಾಕಿಂಗ್ ಅಬೌಟ್. ಈ ಆಧಾರದ ಮೇಲೆ ನಾವು ಕೆಂಪು ಪುಸ್ತಕದಲ್ಲಿ ಹಲವಾರು ತಂತ್ರಗಳನ್ನು ಓದ್ತೀವಿ. ಆನ್ ದ ಬೇಸಿಸ್ ಆಫ್ ದಿಸ್ ವಾಟ್ ಲಾಲಾಜಿ ಇಸ್ ಡಿಸ್ಕ್ರೈಬ್ಡ್ ಹಿಯರ್, ವಿ ರೀಡ್ ಮೆನಿ ಟೆಕ್ನಿಕ್ಸ್ as far as utilization of the absolute or the ultimate is concerned. ನೆನ್ನೆ ಏನ್ ಮಾತಾಡ್ತಿದ್ವಿ ಅಂತಂದ್ರೆ, ನಾವು ಪ್ರಾಣಾಹುತಿ ಉಪಯೋಗಿಸುವಷ್ಟು ಪರತತ್ವದ ಒಂದು ಅಂಶವನ್ನು ನಾವು ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಅದು ಎಲ್ಲ ಪ್ರಶಿಕ್ಷಕರು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಅದನ್ನು ಕಲ್ತ್ಕೊಳ್ತು ಅಂತಂದ್ರೆ ಸಾಕಷ್ಟು ಅದರಿಂದ ಹೆಚ್ಚಿನ ಪರಿಣಾಮ ಆಗತ್ತೆ. ಸರಿ, ಶ್ಯಾಮಲಾ ಸಿಸ್ಟರ್. ಬ್ರದರ್, ನಾವು ಮಾಸ್ಟರ್ ಮಾಡ್ತಿದ್ದಾರೆ ಅಂತ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿ ಮಾಡ್ತೀವಿ, ಅವಾಗ ಅಬ್ಸಲ್ಯೂಟ್ ಜೊತೆ ಕನೆಕ್ಟ್ ಆಗಲ್ಲವಾ? ಇದನ್ನು ನೀವು ಆ ತಂತ್ರ ಮಾಡಬೇಕಾದ್ರೆ when you are doing this particular technique, you have to give the suggestion. ಹಾಗಿದ್ರೆ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿದೆ ಅಂತ ಏನೂ ಸಂಕಲ್ಪ ಮಾಡಬೇಡ್ರಿ, ಸುಮ್ಮನೆ ಕೂತ್ಕೊಂಡಿರಿ. ಅದು ಮಾಡ್ಬೋದಲ್ಲ. ಬೇರೆ ಎಲ್ಲ ಸಿಟ್ಟಿಂಗ್ ಕೊಡ್ಬೇಕಾದ್ರೆ ಬೇರೆ ಎಲ್ಲ ಸಂಕಲ್ಪಗಳು ಮಾಡ್ತಿರಲ್ಲ, ಈ ಭಾಗ ಕ್ಲೀನ್ ಆಗ್ತಿದೆ, ಆ ಭಾಗ ಕ್ಲೀನ್ ಆಗ್ತಿದೆ, ಏನೂ ಮಾಡಬೇಡಿ, ಮಾಸ್ಟರ್ ಜೊತೆ ಕನೆಕ್ಷನ್ ಆಗಿದೆ ಅಂತ ಸುಮ್ಮನೆ ಕೂತ್ಕೊಂಡಿರಿ. ದಟ್ ಇಸ್ ನಾಟ್ ಹೌ ಇಟ್ ಈಸ್. ಆ ರೀತಿ ಎಲ್ಲ ಕೆಲಸ ಮಾಡೋದು. ಗುರುಗಳ ಜೊತೆಗೆ ಕನೆಕ್ಟ್ ಆದಾಗ ಆ ಶಕ್ತಿ ಹರಿಲಿಕ್ಕೆ ಶುರು ಆಗುತ್ತೆ. ಬಟ್ ಆ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಯಾವ ರೀತಿ ಸಂಕಲ್ಪ ಮಾಡ್ತೀವಿ ಅದ್ರ ಪ್ರಕಾರ ಶಕ್ತಿ ಕೆಲಸ ಮಾಡುತ್ತೆ. ಮನೆಗೆ ಲೈಟ್ ಕಂಬದಿಂದ ವಿದ್ಯುತ್ ತಗೊಳ್ತೀರ ಕನೆಕ್ಷನ್. ಆ ವಿದ್ಯುತ್ನ ನೀವು ಯಾವ ಒಂದು ದೀಪ
ಸ್ವಿಚ್ ಆನ್ ಮಾಡ್ತಿರೋ ಅಥವಾ ಫ್ಯಾನ್ ಆನ್ ಮಾಡ್ತಿರೋ ಅಥವಾ ಮಿಕ್ಸಿ ಆನ್ ಮಾಡ್ತಿರೋ ಫ್ರಿಡ್ಜ್ ಆನ್ ಮಾಡ್ತಿರೋ ಅದ್ರ ಪ್ರಕಾರ ಅದು ಕೆಲಸ ತಗೊಳುತ್ತೆ ವಿದ್ಯುತ್ತಿನಿಂದ. ನಾವು ಎಲ್ಲ ಸ್ವಿಚ್ ಆಫ್ ಮಾಡಿಟ್ಟಿದ್ರೆ ಯಾವುದಕ್ಕೂ ವಿದ್ಯುತ್ ಹೋಗಲ್ಲ. ವಿದ್ಯುತ್ ಬಂದು ಕನೆಕ್ಷನ್ ಇದೆ, ಆದರೆ ಯಾವುದಕ್ಕೂ ವಿದ್ಯುತ್ ಹೋಗಲ್ಲ ಎಲ್ಲ ಆಫ್ ಮಾಡಿಟ್ರೆ. ನಂಗೆ ಯಾವ್ದು ಬೇಕೋ ಅದ್ರ ಪ್ರಕಾರ ನಾನು ಆನ್ ಮಾಡ್ಕೊಳ್ತೀನಲ್ವ ಸ್ವಿಚ್, ಅದೇ ಥರನೇ. ಸರಿನಾ? ಸೊ ಸಂಬಡಿ ಹ್ಯಾಸ್ ದಿಸ್, ಯಾರಿಗೋ ಈ ರೀತಿ ಆದಂಥ ಆಲೋಚನೆ ಇದ್ರೆ, ಹೇಗಿದ್ರು ಗುರುಗಳ ಜೊತೆ ಕನೆಕ್ಷನ್ ಮಾಡ್ಕೊಂಡಿದೀವಿ, ನಾವು ಅಬ್ಸಲ್ಯೂಟ್ ಜೊತೆ ಕನೆಕ್ಟ್ ಆಗಿದೆ. ಅಬ್ಸಲ್ಯೂಟ್ ಜೊತೆ ಕನೆಕ್ಷನ್ ಆಗೋದಲ್ಲ ಪ್ರಾಬ್ಲಮ್, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳುತ್ತೀರಾ ಕೆಲಸಕ್ಕೆ, ಅದು ಪ್ರಾಬ್ಲಮ್. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಗೆಟಿಂಗ್ ಕನೆಕ್ಟೆಡ್ ಟು ದ ಅಬ್ಸಲ್ಯೂಟ್ ಥ್ರೂ ದ ಗುರು. ದಟ್ ಇಸ್ ನಾಟ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. We are talking about how are you going to use the condition of the absolute while giving the sitting. That is more important. Then the sitting will become more effective. Sarina. Thank you. Trupti, Shanti, Dhairya infusing with Pranahuti. ಅದೆಲ್ಲ ಪ್ರಾಣಾಹುತಿ ಮುಖಾಂತರ. ಪ್ರಾಣಾಹುತಿ ಮುಖಾಂತರ ಕೆಲಸ ಮಾಡೋದು ಬೇರೆ, ಆ ಪರತತ್ವದ ಮುಖಾಂತರ ಕೆಲಸ ಮಾಡೋದು ಬೇರೆ. ಅದಕ್ಕೆ ನಾನು ಇನ್ನೊಂದ್ಸತಿ ಉಲ್ಲೇಖ ಮಾಡ್ತಾ ಇದ್ದೀನಿ. There are two different things. Working with Pranahuti with suggestion and working with the absolute or the ultimate with suggestion. They are two different things. ಸರಿ ಸರಿ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇನ್ನೇನ ಪ್ರಶ್ನೆ ಇದೆ ಇದರಲ್ಲಿ? ನಿನ್ನ ಸಂಸಾರದ 2ನೇ ತಾರೀಕು ಆಗಸ್ಟ್ 1944. ನಿನ್ನ ಸಂಸಾರದ ಚಿಂತೆಗಳು ಕೇವಲ ನನಗಷ್ಟೇ ತಿಳಿದಿದೆ. ಓನ್ಲಿ ಐ ಆಮ್ ನೋ ಆಫ್ ದ ವರೀಸ್ ಆಫ್ ಯುವರ್ ಹೌಸ್ ಹೋಲ್ಡ್. ಅದಕ್ಕಾಗಿ ದುಃಖಿಸುವುದೇಕೆ? ವೈ ಡು ಫೀಲ್, ವೈ ಡು ವೇಲ್ ಓವರ್ ಇಟ್? ಟೇಕ್ ಇಟ್ ಆಸ್ ಎ ಪೆನನ್ಸ್, ತಪಸ್ಸೆಂದು ಸ್ವೀಕರಿಸು. ಇದೆಲ್ಲದಕ್ಕೂ ಪರಿಹಾರವೆಂದರೆ ಸಂದೇಹವಾದ ಸಂವೇದನಾರಹಿತವಾಗಿರುವ ಅಭ್ಯಾಸ ಬೆಳೆಸಿಕೊಳ್ಳುವುದು. ದ ಕ್ಯೂರ್ ಫಾರ್ ಆಲ್ ದಿಸ್ ಈಸ್ ಟು ಡೆವಲಪ್ ಥಿಕ್ ಸ್ಕಿನ್. ಸಂವೇದನಾ ರಹಿತರಾಗಿರುತ್ತೆ ಅಂದ್ರೆ ಗಟ್ಟಿ ಚರ್ಮ ಮಾಡ್ಕೊಳ್ಳೋದು ಅಂತ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಂತ. ಮೆನಿ ಸೇಜಸ್ ಡಿಸೈರ್ಸ್ ಟು ಹ್ಯಾವ್ ಇಟ್ ಬಟ್ ಡು ನಾಟ್ ಗೆಟ್ ಇಟ್. ಎಷ್ಟೊಂದು ಜನ ಸಂತರು ಈ ಒಂದು ಸ್ಥಿತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಯಾರಿಗೂ ಸಿಕ್ಕಿಲ್ಲ. ಇದು ದೈವಿ ಕೃಪೆ. ಇಟ್ಸ್ ಎ ಡಿವೈನ್ ಗಿಫ್ಟ್. ದ ಎಕ್ಸಾಂಪಲ್ ಆಫ್ ಯುವರ್ ವೈಫ್ ಹಸ್ ಸರ್ಪಾಸ್ ದ ಲೈಫ್ ಪಾರ್ಟ್ನರ್ಸ್ ಆಫ್ ಆಲ್ ಸೇಜಸ್ ಬಟ್ ಹರ್ ಎಂಡ್ ಈಸ್ ಟು ಬಿ ಗುಡ್. ಶಿ ವಿಲ್ ಬಿ ಲಿಬರೇಟೆಡ್. ಶಿ ಈಸ್ ನಾಟ್ ಡಿವೈಡ್ ಆಫ್ ಸ್ಪಿರಿಚುಯಾಲಿಟಿ. ನಿನ್ನ ಪತ್ನಿಯ ಶೈಲಿಯಂತೂ ಇತರ ಎಲ್ಲ ಸಂತರ ಸಹಧರ್ಮಿಣಿ ಎರಡನ್ನೂ ಮೀರಿಸಿದೆ. ಆದರೆ ಆಕೆಯ ಅಂತ್ಯ ಉತ್ತಮವಾಗಿರಬೇಕು. ಆಕೆ ಮುಕ್ತಿ ಪಡೆಯುವಳು. ಆಕೆಯಲ್ಲಿ ಆಧ್ಯಾತ್ಮಿಕತೆಗೇನು ಕೊರತೆ ಇಲ್ಲ. ಇದು ನೋಡಿ ಆಶ್ಚರ್ಯ. ಆಕೆಯಲ್ಲಿ ಆಧ್ಯಾತ್ಮಿಕತೆಗೇನು ಕೊರತೆ ಇಲ್ಲ, ಮುಕ್ತಿ ಪಡ್ಕೊಳ್ತಾಳೆ. ಯಾಕೆ? ಯಾಕೆಂತಂದ್ರೆ ಅವ್ರು ಗೊತ್ತಿಲ್ದಂಗೆನೆ ಬಾಬೂಜಿನ ತಯಾರು ಮಾಡ್ಲಿಕ್ಕೆ ಆಕೆನೇ ಜಾಸ್ತಿ ಕಷ್ಟಪಡ್ತಿರ್ತಾಳೆ ಲಾಲಾಜಿ ಅವ್ರಿಗಿಂತ. ಆಯ್ತಾ? ಅಂದ್ರೆ ಎಷ್ಟೋ ಸತಿ ಆಧ್ಯಾತ್ಮಿಕತೆ ನಮ್ಮ ಅರಿವಿಗೆ ಬರಲೇಬೇಕಂತ ಏನಿಲ್ಲ. ಎಷ್ಟೋ ಸತಿ ಆಧ್ಯಾತ್ಮಿಕತೆ ನಮಗೆ ಅರಿವಿಗೆ ಬರದಿರನೂ ಇರಬಹುದು. ನಾವು ಕೇವಲ ಆಧ್ಯಾತ್ಮಿಕ ಪ್ರಯತ್ನ ಮಾಡ್ತಿಲ್ಲ ಅಂದಾಕ್ಷಣ ನಮ್ಗೆ ಆಧ್ಯಾತ್ಮಿಕತೆ ಒಂಚೂರು ಬಂದಿಲ್ಲ ಅಂತ ಏನು ಹೇಳಲಿಕ್ಕೆ ಆಗಲ್ಲ. ಬೇರೆ ರೀತಿನಲ್ಲಿ ಬರ್ಬೋದು. ಸರಿನಾ? ಸೊ ಇದನ್ನ ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಅವ್ರು ಬರೀತಾ ಇದ್ದಾರೆ ಆಧ್ಯಾತ್ಮಿಕತೆಗೆ ಏನು ಕೊರತೆ ಇಲ್ಲ ನಿಮ್ಮ ಹೆಂಡತಿನಲ್ಲಿ ಅಂತ. ಅದಕ್ಕೆ ಈಗ ಬಾಬು ಮದನ್ ಮೋಹನ್ ಲಾಲ್ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೈ ವೈಫ್ ಇಸ್ ರಿಸೈಡಿಂಗ್ ಅಟ್ ಹರ್ ಫಾದರ್ಸ್ ಪ್ಲೇಸ್. ಐ ಡಿಸೈರ್ ದಟ್ ಶಿ ಬಿ ಡಿವೋಟೆಡ್ ಟು ವರ್ಷಿಪ್ ಬಟ್ ಶಿ ಡಿಡ್ ನಾಟ್ ಡೂ ದಟ್. ನನ್ನ ಪತ್ನಿ ತನ್ನ ತವರು ಮನೆಯಲ್ಲೇ ನೆಲೆಸಿದ್ದಾಳೆ. ಆಕೆ ಪೂಜೆಯನ್ನು ನಿಷ್ಠೆಯಿಂದ ಮಾಡಲೆಂದು ನಾನು ಬಯಸಿದ್ದೆ, ಆದರೆ ಆಕೆ ಹಾಗೆ ಮಾಡಲಿಲ್ಲ. ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಅಂದ್ರೆ ಬಾಬು ಮದನ್ ಮೋಹನ್ ಲಾಲ್ ನಮ್ಮ ಥರ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ಈ ಕಂಪ್ಲೇಂಟ್ ಫಾರ್ ಎವ್ರಿಥಿಂಗ್. ಬಾಬುಜಿ ಅವ್ರಿಗೆ ಏನಾದ್ರು ಲಾಲಾಜಿ ಅವ್ರು ಹೇಳಿದ್ರೆ ತಕ್ಷಣ ಅವ್ರು ಕಂಪೇರ್ ಮಾಡಿಕೊಂಡು ನನಗೆ ಹಿಂಗಾಗ್ತಿದೆ, ಯಾಕೆ ಹಿಂಗಾಗ್ಬಾರ್ದು, ಈ ರೀತಿ ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ಕಂಪೇರಿಂಗ್ ಅಂಡ್ ಕಂಪ್ಲೈನಿಂಗ್ ದೀಸ್ ಆರ್ ವೆರಿ ವೆರಿ ಕಾಮನ್ಲಿ ಯೂಸ್ಡ್ ಬೈ ಬಾಬು ಮದನ್ ಮೋಹನ್ ಲಾಲ್. ಲಾಲಾಜಿ, ಇಟ್ಸ್ ಓನ್ಲಿ ಆನ್ ಅಕೌಂಟ್ ಆಫ್ ಹರ್ ದಟ್ ಯು ಹ್ಯಾವ್ ಸಚ್ ಎ ಕಂಡೀಷನ್. ಆಕೆಯಿಂದನೇ ನಿನಗೆ ಈ ರೀತಿಯಾದಂಥ ಸ್ಥಿತಿ ಬಂದಿರೋದು ಅಂತ ಬಾಬು ಮದನ್ ಮೋಹನ್ ಲಾಲ್ಗೆ ಹೇಳ್ತಾ ಇದ್ದಾರೆ. ಆಯ್ತಾ? ಇಲ್ಲಿ ಎಲ್ಲ ಸಿಸ್ಟರ್ಗಳು ಖುಷಿಯಾಗಿರ್ತಾರೆ. ತಾವು ತಮ್ಮ ಪತಿಯರಿಗೆ ಏನೇನೆಲ್ಲ ಸೇವೆ ಪೂಜೆಗಳನ್ನು ಮಾಡ್ತಾ ಇದ್ದಾರೋ ಆದ್ರಿಂದನೇ ಅವರ ಆಧ್ಯಾತ್ಮಿಕ ಸ್ಥಿತಿಯೆಲ್ಲ ಅಷ್ಟು ಚೆನ್ನಾಗಿದೆ ಅಂತ. If her temperament had not been sharp and troublesome, you would not have been oriented to me like this. ಆಕೆಯ ಮಾನಸಿಕ ಪ್ರವೃತ್ತಿ ಹರಿತವಾಗಿ ಮತ್ತು ಕಿರಿಕಿರಿಯಾಗಿ ಇರಲಿಲ್ಲವಾದರೆ ನೀನು ನನ್ನ ಬಗ್ಗೆ
ಇಷ್ಟೊಂದು ಒಲವು ಬೆಳೆಸಿಕೊಳ್ಳುತ್ತಿರಲಿಲ್ಲ. ನೋಡಿ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಸೊ ಹೆಂಡತಿ ತುಂಬಾ ಶಾರ್ಪ್ ಆಗಿ ಮಾತಾಡಿದ್ರೆ, ತುಂಬಾ ಕಿರಿಕಿರಿ ಮಾಡಿದ್ರೆ, ಅವಾಗ ಗಂಡಸರು ಏನ್ ಮಾಡ್ತಾರೆ, ಅವ್ರ ಮನಸ್ಸನ್ನ ಬೇರೆ ಯಾರಿಗೋ ಕೊಡ್ಲಿಕ್ಕೆ ಹರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇವರು ಗುರುವಿನ ಕಡೆಗೆ ಹರಿಸ್ಲಿಕ್ಕೆ ಶುರು ಮಾಡಿದ್ರೆ, ಹಾಗಾಗಿ ನಿನ್ ಸ್ಥಿತಿ ಚೆನ್ನಾಗಿದೆ. ಹೆಂಡತಿ ಇದನ್ನೆಲ್ಲ ಮಾಡದೇ ಇದ್ದಿದ್ರೆ ನೀನ್ ಹೆಂಡತಿ ಕಡೆನೇ ಯೋಚನೆ ಮಾಡ್ತಿದ್ದೆ, ನನ್ನ ಕಡೆ ಯೋಚನೆ ಮಾಡ್ತಿರ್ಲಿಲ್ಲ ಅಂತ. ಓಪನ್ ದ ಹಾರ್ಟ್ ಆಫ್ ಬಾಬು ಮದನ್ ಮೋಹನ್ ಲಾಲ್ ಟುಡೇ. ಬಾಬೂಜಿ ಅವರು ಹೇಳ್ತಾರೆ, ಈ ದಿನ ಬಾಬು ಮದನ್ ಮೋಹನ್ ಲಾಲ್ನ ಹೃದಯವನ್ನು ತೆರೆ. ಆದೇಶ ಪಾಲಿಸಿದೆ ಮತ್ತು ಬಾಬು ಮದನ್ ಮೋಹನ್ ಲಾಲ್ನಲ್ಲಿ ಆ ಸ್ಥಿತಿ ಅನಾವೃತಗೊಳ್ಳಲು ಪ್ರಾರಂಭವಾಯಿತು. ನಂತರ ಮತ್ತೊಂದು ಆದೇಶ ದೊರೆಯಿತು, ನಾಳೆ ಸ್ಥಾನವನ್ನು ಶಾಶ್ವತಗೊಳಿಸು. ಮೇಕ್ ದ ಪ್ಲೇಸ್ ಪರ್ಮನೆಂಟ್ ಟುಮಾರೋ. ನೋಡ್ರಿ, ತೆರೆಯೋದು ಒಂದು ಸ್ಥಿತಿ, ಅದನ್ನ ಶಾಶ್ವತಗೊಳಿಸೋದು ಇನ್ನೊಂದು ಸ್ಥಿತಿ. ಎರಡು ಬೇರೆ ಬೇರೆ ಹಂತದಲ್ಲಿ ಮಾಡಬೇಕಾಗುತ್ತೆ. ಒಂದು ತೆರೆಯೋದು, ಮತ್ತೊಂದು ಅದನ್ನು ಶಾಶ್ವತ ಮಾಡೋದು. ಈಗ ನಾವು ಎಷ್ಟೋ ಸತಿ ಬೈಟೆಕ್ನಲ್ಲಿ ಯಾವುದೋ ಕೆಲವು ಸೂಚನೆಗಳು ಕೊಡ್ತಾ ಕೆಲವು ಸ್ಥಿತಿಗಳನ್ನು ನಾವು ಅಭ್ಯಾಸಿನಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಇಟ್ಕೊಳ್ರಿ. ಎಷ್ಟು ಸತಿ ಅದನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಯಾರಾದ್ರೂ ಶಾಶ್ವತ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ಓಪನಿಂಗ್ ದ ಹಾರ್ಟ್ ಈಸ್, ಈ ಹೃದಯದ ಬಿಂದು ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ತೆರೆಯೋದು ಓಪನಿಂಗ್ ದ ಹಾರ್ಟ್ ಅಂತ. ನೋಡ್ರಿ, ಇವಾಗ ಯಾವ ಬಗ್ಗೆ ಹೇಳ್ತಿದ್ದಾರೆ ನೋಡಿ. ಅಗೇನೆ ಆಲ್ರೆಡಿ ಬಾಬು ಮದನ್ ಮೋಹನ್ ಲಾಲು ಧ್ರುವದ ಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ನಮ್ದು ಆರ್ತಿದು ಇದು ಮಾಡ್ಸಿ. ಒಂದು ನಿಮಿಷ ಇರ್ರಿ. ಬಾಬು ಮದನ್ ಮೋಹನ್ ಲಾಲ್ ಆಲ್ರೆಡಿ 6ನೇ ಬಿಂದುಗೆ ಬಂದಾಯ್ತು, ಧ್ರುವದ ಸ್ಥಿತಿಗೆ ಬಂದಾಯ್ತು. ಈಸ್ ಆಲ್ರೆಡಿ ಅಟ್ ದ 6th ಪಾಯಿಂಟ್. ಅಲ್ಲಿ ಬಂದಾದ ಮೇಲೆ ಪರತತ್ವದ ಜೊತೆಗೆ ಸಂಬಂಧವನ್ನು ಸಾಕಷ್ಟು ಮಟ್ಟಿಗೆ ಉತ್ತಮವಾಗಿ ಬೆಳೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಿತ್ತು. ಈಸ್ ಆಲ್ಸೋ ಗಾಟ್ ಎ ವೆರಿ ಗುಡ್ ಕನೆಕ್ಷನ್ ವಿತ್ ದ ಅಲ್ಟಿಮೇಟ್, ಅಂಡ್ ದ ಕಂಡೀಷನ್ ಆಫ್ ದ ಅಲ್ಟಿಮೇಟ್ ಇನ್ ದ ಹಾರ್ಟ್ ಈಸ್ ಪ್ರಿಟಿ ಗುಡ್. ಇದು ಎರಡು ಆದ್ಮೇಲೆ ಮೂರನೇದಕ್ಕೆ ಬರ್ತಾ ಇದ್ದಾರೆ. ಈಗ ಏನ್ ಮೂರನೇದು? ಹೃದಯವನ್ನು ತೆರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೃದಯವನ್ನು ತೆರೆ ಅಂತ ಹೇಳಿದಾಗ ಮೊದಲನೇ ಬಿಂದು ಇದೆಯಲ್ಲ, ಆ ಮೊದಲನೇ ಬಿಂದುವನ್ನ ಸಂಪೂರ್ಣವಾಗಿ ತೆರೆ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ತೆರೆಯೋದು ಅಂತಂದ್ರೆ ಮೊದಲನೇ ಬಿಂದುವಿನಲ್ಲಿ ಇರತಕ್ಕಂತ ಗ್ರಂಥಿ ಏನಿದೆಯಲ್ಲ ಅದನ್ನ ಕಟ್ ಮಾಡು. ಮೊದಲನೇ ಬಿಂದುವಿನಲ್ಲಿ ಗ್ರಂಥಿ ಕಟ್ ಆಗುವವರೆಗೂ ಕೂಡ ನಮಗೆ ಈ ದೇಹದಿಂದ ಮುಕ್ತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಗ್ರಂಥಿ ಕಟ್ಟಾಗಿರ್ಬೇಕು. ಅದು ಕಟ್ಟಾಗ್ಲಿಕ್ಕೆ ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಬೆಳೆಸ್ತಿದ್ದಾಗ, ಈಗ 6ನೇ ಬಿಂದು 7ನೇ ಬಿಂದುಗೆ ಹೋಗಿದ್ದಾಗ ಆ ಗ್ರಂಥಿ ದೇಹವನ್ನು ಬಿಡುವಂತ ಸಮಯದಲ್ಲಿ ಆ ಗ್ರಂಥಿ ಕಟ್ಟಾಗುತ್ತೆ. ಆದರೆ ಜೀವನ್ಮುಕ್ತರಾಗಿರ್ತಕ್ಕಂಥವರಿಗೆ, ಜೀವನ್ಮುಕ್ತ ವಿದೇಹ ಮುಕ್ತ ಅಂತಿದೆಯಲ್ಲ, ಜೀವನ್ಮುಕ್ತರಾದಂಥ ಸ್ಥಿತಿಯವರಿಗೆ ಅವ್ರ ದೇಹದಲ್ಲಿ ಇದ್ದಾಗಲೇನೆ ಆ ಒಂದು ಗ್ರಂಥಿಯನ್ನು ಕಟ್ ಮಾಡಬಹುದು. ಅದನ್ನೇ ಇಲ್ಲಿ ಬಾಬು ಲಾಲಾಜಿಯವರು ಹೃದಯವನ್ನು ತೆರೆ, ಅದನ್ನು ಶಾಶ್ವತಗೊಳಿಸು ಅಂತ ಹೇಳ್ತಿದ್ದಾರೆ. ಇಲ್ಲಿ ತೆರೆದಾಗ ಏನಾಗುತ್ತೆ, ಅದು ಮತ್ತೆ ಇನ್ನೊಂದ್ಸತಿ ಗಂಟು ಹಾಕಬಹುದು. ಆದ್ರೆ ಆ ಸ್ಥಿತಿಯನ್ನು ಶಾಶ್ವತಗೊಳಿಸ್ಬಿಡ್ತು ಅಂತಂದ್ರೆ ಮತ್ತೆ ಗಂಟು ಹಾಕೊಳ್ಳಿಕ್ಕೆ ಆಗಲ್ಲ. ದಟ್ ಇಸ್ ವಾಟ್ ಇಟ್ ಮೀನ್ಸ್. ಡಸ್ ದ ಮಾಸ್ಟರ್ ಡೂ? ಮಾಸ್ಟರ್ ಕ್ಯಾನ್ ಆಲ್ಸೋ ಡೂ. ಇಫ್ ದ ಪರ್ಸೆಪ್ಟರ್ is actually capable, they can also do. Remember, Babuji is not yet a preceptor. ಇದನ್ನೆಲ್ಲ ಮಾಡು ಅಂತ ಹೇಳ್ತಿದ್ದಾರೆ ಗುರುಗಳು. ಬಾಬೂಜಿ ಇನ್ನು ಪ್ರಶಿಕ್ಷಕರೇ ಆಗಿಲ್ಲ. ಪ್ರಶಿಕ್ಷಕರ ಆಗದಿರನ್ನ ಅವ್ರು ಮಾಡು ಅಂತ ಹೇಳ್ತಾ ಇದ್ದಾರೆ. It might be an exception, but if it can be done as an exception, it can be done by the preceptor also. ಪ್ರಶಿಕ್ಷಕರು ಕೂಡ ಮಾಡಬಹುದು. ಬಟ್ ಅದ್ರ ಬಗ್ಗೆ ವಿಷಯ ಗೊತ್ತಿರಬೇಕು. ಮಾಡ್ಲಿಕ್ಕೆ ಅದು ನೀವು ಸಿಟ್ಟಿಂಗ್ ಕೊಡ್ಬೇಕಾದ್ರೆ ಇದೆಲ್ಲ ಹೊಳಿಬೇಕು. ಮಾಡಬಹುದು, ಯಾಕೆ ಮಾಡ್ಲಿಕ್ಕೆ ಆಗಲ್ಲ? See again, don't forget, all of us have been given full permission by the master. What is the meaning of full permission? Whatever master can do, all preceptors can do. That is the meaning of full preceptors. Now, why is that the sitting will be different from master versus the preceptors? Because the preceptors have not developed all the capabilities that they can develop in terms of the techniques, in terms of the will and confidence and faith. These things they have not developed. That's all. If a preceptor can actually develop very firm will and full confidence along with faith in the master, then
all the techniques that master can use can also be done by the preceptors. There is no limitation. When we read the red book, ನಾವು ಕೆಂಪು ಪುಸ್ತಕ ಓದಿದಾಗ ಕೆಲವು ತಂತ್ರಗಳನ್ನ ಉಪಯೋಗಿಸ್ಬೇಕಾದ್ರೆ ಗುರುಗಳಿಂದ ನೀವು ನಿರ್ದೇಶನ ಪಡ್ಕೋಬೇಕು, ಅನುಮತಿ ಪಡ್ಕೋಬೇಕು ಅಂತ ಹೇಳ್ತಾರೆ. ಅದು ಆಗಿನ ಕಾಲದಲ್ಲಿ, ಯಾಕೆಂತಂದ್ರೆ ತಾತ್ಕಾಲಿಕ ಅನುಮತಿ ಕೆಲವರಿಗೆ ಕೊಟ್ಟಿರ್ಬೋದು, ಪಾರ್ಷಲ್, ಸಂಪೂರ್ಣ ಅಲ್ಲ, ಸಂಪೂರ್ಣ ಪ್ರಶಿಕ್ಷಕರಾಗಿ ಕೆಲಸ ಮಾಡೋದಲ್ಲ. ಪಾರ್ಷಲ್ ಅಂದ್ರೆ ಏನ್ ಹೇಳ್ತೀರಿ? ಪಾರ್ಷಿಯಲ್ ಪರ್ಮಿಷನ್ ಕೊಟ್ಟಿದ್ರು. ನಾವು ಫುಲ್ ಪರ್ಸೆಪ್ಟರ್ಸ್, ಅವಾಗ ಪಾರ್ಷಿಯಲ್ ಪರ್ಮಿಷನ್, ಪಾರ್ಶ್ವದ ಒಂದು ರೀತಿಯಾದಂತ ಅನುಮತಿ ಕೊಟ್ಟಿದ್ರು. ಅವಾಗ ಕೆಲವು ತಂತ್ರಗಳನ್ನ ಉಪಯೋಗಿಸ್ಬೇಕಾದ್ರೆ ಗುರುಗಳಿಂದ ಅಪ್ಪಣೆ ಪಡ್ಕೊಳ್ರಿ ಅಂತ ಹೇಳಿದ್ರು. ಈಗ ಸಂಪೂರ್ಣವಾದಂತಹ ಒಂದು ಪ್ರಶಿಕ್ಷಕರ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ನೀವು ಕೆಂಪು ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ನೀವು ಪ್ರಯತ್ನ ಪಡ್ಬೋದು, ಎಲ್ಲವನ್ನೂ ಪ್ರಯೋಗ ಮಾಡಿ ನೋಡ್ಬೋದು. ಆದ್ರೆ ಪ್ರಯೋಗ ಮಾಡಬೇಕಾದ್ರೆ ಪ್ರತಿಯೊಬ್ಬ ಪ್ರಶಿಕ್ಷಕನಿಗೆ ಬೇಕಾಗಿರ್ತಕ್ಕಂಥದ್ದು ದೃಢವಾದಂಥ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಶ್ರದ್ಧೆ. ಫರ್ಮ್ ವಿಲ್, ಕಾನ್ಫಿಡೆನ್ಸ್ ಅಂಡ್ ಫೇತ್. These are the three things that all the preceptors should have. Then you will be confident of trying any technique that is there in the red book. ಆವಾಗ ಆ ಕೆಂಪು ಪುಸ್ತಕದಲ್ಲಿ ಇರ್ತಕ್ಕಂಥ ಯಾವ ತಂತ್ರ ಬೇಕಾದ್ರೂ ನೀವು ಉಪಯೋಗಿಸ್ಲಿಕ್ಕೆ ನಿಮ್ಮ ಮನಸ್ಸು ಮಾಡ್ತೀರಿ. ಸರಿ, ಇನ್ನೊಂದು ಪ್ಯಾರಾಗ್ರಾಫ್ ಓದಿ ನಿಲ್ಸೋಣ ಅಂತಿದ್ರು. 3rd August 1944. ನೀನು ಮಹಾಪಾರ್ಶ್ವದ ಸಂಪೂರ್ಣ ಕ್ಷೇತ್ರವನ್ನು ಪೂರ್ಣಗೊಳಿಸಿರುವೆ ಹಾಗೂ ನಿನ್ನೆಯ ದಿನವೇ ಪರತತ್ವದೊಡನೆ ನಿನ್ನ ಸಂಪರ್ಕವನ್ನು ಸ್ಥಾಪಿಸಲಾಯಿತು. You have traversed the entire region of the Mahaparshad and your connection with the ultimate has been established yesterday itself. ನಿನ್ನೆನೆ ಅದನ್ನು ಮಾಡಾಯಿತು. ನಿನ್ನ ಸ್ಥಾನವನ್ನು ನಿಯೋಜಿಸಲಾಯಿತು, ನಾನು ಸಹ ಸಮೀಪದಲ್ಲೇ ಇದ್ದೆ. Your position was established beyond the Mahaparshad. I was also there nearby. You are assigned a place on my right hand side. ನನ್ನ ಬಲಗಡೆಗೆ ನಿನಗೊಂದು ಸ್ಥಾನವನ್ನು ನೀಡಲಾಯಿತು. ನಿನಗೆ ಈಜುವಂತೆ ಹೇಳಲಾಯಿತಾದರೂ ನೀನು ಎಲ್ಲವನ್ನೂ ನನಗೆ ಒಪ್ಪಿಸಿರುವುದರಿಂದ ನಾನು ಕಾಳಜಿ ವಹಿಸಿ ನಿನಗೆ ಪ್ರಾಣಾಹುತಿ ನೀಡುವೆನೆಂದು ಭರವಸೆ ನೀಡಿದೆ. You are assigned a place, you are asked to swim, but as you have left everything to me, I have promised to pay attention and impart transmission. ನಾನಿಗೆ ಪ್ರಾಣಾಹುತಿ ಕೊಡ್ತೀನಿ, ನಿನ್ನ ಕಡೆ ಗಮನ ಕೊಟ್ಟು ಪ್ರಾಣಾಹುತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಬಿಂದುವಿನಲ್ಲಿ ನಾನು ನಿನ್ನನ್ನು ಲಯಗೊಳಿಸುವೆ. ಇಂದು ನೀನೆಷ್ಟು ಅದೃಷ್ಟವಂತನೆಂಬುದನ್ನು ಯಾರೂ ಗ್ರಹಿಸಲಾರರು. ಐ ಶಾಲ್ ಗೆಟ್ ಯು ಮರ್ಜ್ಡ್ ಅಟ್ ದಟ್ ಪಾಯಿಂಟ್. ಯಾವುದರ ಜೊತೆಗೆ? ಅಲ್ಟಿಮೇಟ್ ಜೊತೆಗೆ. ನೋಬಡಿ ಕ್ಯಾನ್ ಎಸ್ಟಿಮೇಟ್ ಯುವರ್ ಗುಡ್ ಫಾರ್ಚೂನ್ ಟುಡೇ. ನಿನ್ನ ಅದೃಷ್ಟನ ಯಾರೂ ಕೂಡ ಗ್ರಹಿಸಲಾಗಲ್ಲ. ನಿನ್ನ ಸ್ಥಿತಿಯ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಓನ್ಲಿ ದಿಸ್ ಮಚ್ ಐ ಕ್ಯಾನ್ ಟೆಲ್ ಯು ಅಬೌಟ್ ಯುವರ್ ಕಂಡೀಷನ್. ನನ್ನ ಹೃದಯ ಬಲ್ಲದು, ನನ್ನ ಹೃದಯ ಮಾತ್ರ ಬಲ್ಲದೆಂಬುದು ನನಗೆ ತಿಳಿದಿದೆ. ಓನ್ಲಿ ಮೈ ಹಾರ್ಟ್ ನೋಸ್. ಮೈ ಹಾರ್ಟ್ ನೋಸ್ ಅಂಡ್ ಐ ನೋ ಓನ್ಲಿ ಮೈ ಹಾರ್ಟ್ ನೋಸ್. ಬೇರೆ ಯಾರಿಗೂ ಅದು ಗೊತ್ತಾಗಲ್ಲ. ನಿನ್ನೆ ನೀನು ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರವೆಂದರೆ ಮೂಲ ಸ್ಥಿತಿ ಅಂದರೆ ಬಕ, ಒಂದು ಸರಳವಾದಂಥ ಶಾಶ್ವತ ಅಸ್ತಿತ್ವವಿದೆ. ಇರುವುದು ಅದೊಂದೇ. ಎಲ್ಲ ಸ್ಥಿತಿಗಳು ಇಲ್ಲಿ ಅಂತ್ಯಗೊಳ್ಳುತ್ತವೆ. ಸೊ in reply to a question that you asked yesterday, there is a permanent life in the original state. There is a simple permanent life in the original state, baka, and that alone, all the stages end there. ಎಲ್ಲ ಸ್ಥಿತಿಗಳು ಅಲ್ಲಿ ಮುಕ್ತಾಯವಾಗುತ್ತೆ. ಬಕ ಅಂತಂದ್ರೆ ಪರತತ್ವದೊಡನೆ ನಮ್ಮ ಸಂಬಂಧವನ್ನು ಬೆಳೆಸೋದು. ದ ಒರಿಜಿನಲ್ ಸ್ಟೇಟ್ ಬಕ ಅಂತಂದ್ರೆ ಅಲ್ಲಿ ಏನಿದೆ? ದೇರ್ ಇಸ್ ಎ ಸಿಂಪಲ್ ಪರ್ಮನೆಂಟ್ ಲೈಫ್. ಅಲ್ಲಿ ಸರಳವಾದಂತ ಶಾಶ್ವತ ಜೀವನ ಇದೆ. ಆ ಸ್ಥಿತಿಯಲ್ಲಿ ಯಾರು ಕೇಂದ್ರಕ್ಕೆ ಹೋಗ್ತಾರೆ, ನೆಲೆಗೊಳ್ತಾರೆ. ಈಗ ಮತ್ತೆ ಬಾಬು ಮದನ್ ಮೋಹನ್ ಲಾಲ್ ಕೇಳ್ತಾರೆ, ಬಕ ಎಂದರೆ ಏನು? ಆಯ್ತಾ? ಹಿಂದಿನ ಒಂದು ವರ್ಡ್ ಬರುತ್ತೆ ಗೊತ್ತಾ? ಅದು ಪ್ರಾಯಶಃ ಉರ್ದುವಿಂದಾನೇ ಬಂದಿರಬೇಕು. ಬಕ್ವಾಸ್ ಅಂತ. ನಪ್ಕ ಇದೆ, ಕೇಳಿದಿರ ಯಾರಾದ್ರು? ಬಕ್ವಾಸ್, ಬಕ ಅಂತ ಕೇಳಿದ್ರೆ ಇಲ್ಲಿ ಬಕ್ವಾಸ್ ಅಂತ. ಬಕ್ವಾಸ್ ಅಂದ್ರೆ ಏನ್ರಿ? ಯೂಸ್ಲೆಸ್. ಯೂಸ್ಲೆಸ್. Baka is the most useful. Baka is the most useful. Bakwas is the most useless. So you can easily remember between baka and bakwas. Okay.
ವಾಟ್ ಇಸ್ ಬಕ? ಬಕ ಎಂದರೆ ಏನು? ಅದೊಂದು ಸಂಪೂರ್ಣ ವರ್ಣನಾತೀತವಾದಂಥ ಸ್ಥಿತಿ. ಇಟ್ ಈಸ್ ಎ ಕಂಡೀಷನ್ ಎಂಟೈರ್ಲಿ ಬಿಯಾಂಡ್ ಡಿಸ್ಕ್ರಿಪ್ಷನ್. ದ ಇಮೇಜ್ ವಾಸ್ ರಿವೀಲ್ಡ್. ಚಿತ್ರ ಸ್ವರೂಪವು ತೋರಿಸಲಾಯಿತು. ಲಾಲಾಜಿಯವರು ಇಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. Only this much can be comprehended. Just as there is a body and the soul, the body is gross and the soul is subtle. It can be experienced but never described. ದೇಹ ಇದೆ ಮತ್ತು ಆತ್ಮ ಇದೆ. ಆತ್ಮ ಸೂಕ್ಷ್ಮವಾದದ್ದು, ಆದರೆ ಅದನ್ನು ಅನುಭವಿಸ್ಬೋದು, ಆದರೆ ಅದನ್ನು ನಾವು ವಿವರಣೆ ಕೊಡ್ಲಿಕ್ಕಾಗಲ್ಲ ಆತ್ಮವನ್ನು. If Babu Madan Mohan Lal so desires, you may show it to him practically. ಬಾಬು ಮದನ್ ಮೋಹನ್ ಲಾಲ್ಗೆ ಏನಾದರೂ ಪ್ರಾಯೋಗಿಕವಾಗಿ ತೋರಿಸ್ಬೇಕಂದ್ರೆ ನೀನು ಅದು ತೋರಿಸ್ಬೋದು. ಆ ಸ್ಥಿತಿ ಆತನಲ್ಲೂ ಇದೆ. ಬಾಬು ಮದನ್ ಮೋಹನ್ ಲಾಲಲ್ಲೂ ಆ ಸ್ಥಿತಿ ಇದೆ. ಕಂಡೀಷನ್ ಇಸ್ ಪ್ರೆಸೆಂಟ್ ಇನ್ ಹಿಮ್ ಆಸ್ ವೆಲ್. ಇನ್ ದಿಸ್ ಕಂಡೀಷನ್, ಅಂದರೆ ಈ ಸ್ಥಿತಿನಲ್ಲಿ, ದ ಮೈಂಡ್ ಸುಪ್ರೀಮ್ ಮೋರ್ ಓಪನ್. ಮನಸ್ಸು ತೆರೆದಿರುತ್ತೆ, ಸಾಕಷ್ಟು ತೆರೆದಿರುತ್ತೆ. ಮನಸ್ಸು ಹೆಚ್ಚು ಮುಕ್ತವಾಗಿರುತ್ತದೆ. So long as stages are there, merging or fana or laya and permanent life, baka, come alternatively. ಒಂದಾದ್ಮೇಲೆ ಒಂದು. ಫಸ್ಟ್ ಫನ ಬರುತ್ತೆ, ಆಮೇಲೆ ಬಕ ಬರುತ್ತೆ, ಮತ್ತೆ ಫನ ಬರುತ್ತೆ, ಆಮೇಲೆ ಬಕ ಬರುತ್ತೆ. ಇದು ಪ್ರತಿ ಬಿಂದುನಲ್ಲೂ ಆಗುತ್ತೆ. ಮೊದಲು ಫನ ಬರುತ್ತೆ, ಆಮೇಲೆ ಬಕ ಬರುತ್ತೆ. ಹಾಗಾದ್ರೆ ಫನ ಬಕ ಅಂತ ಏನಪ್ಪಾ ಅಂತಂದ್ರೆ, ಫನ ಅಂದ್ರೆ ಲಯಾವಸ್ಥ, ಬಕ ಅವಸ್ಥ ಅಂತಂದ್ರೆ ಆ ಲಯಾವಸ್ಥೆ ಆದ್ಮೇಲೆ ಬರ್ತಕ್ಕಂಥ ಜೀವನ ಇದೆಯಲ್ಲ, ಅದು ಬಕ. ಪ್ರತಿಯೊಂದು ಬಿಂದುನಲ್ಲೂ ಬರ್ಬೋದು. ಹಾಗಾಗಿ ಬಕ ಆದ್ಮೇಲೆ, ಫನ ಆದ್ಮೇಲೆ ಎಲ್ರಿಗೂ ಕೂಡ ಬಕ ಬರುತ್ತೆ. ಇದು ಒಂದಕ್ಕೊಂದು ಆಲ್ಟರ್ನೇಟ್ ಆಗ್ತಾ ಇರುತ್ತೆ, ಜೊತೆ ಜೊತೆಯಾಗಿ ಬರುತ್ತೆ. ಲಯಾವಸ್ಥೆ ಎನ್ನುವುದು, ಫನ ಎನ್ನುವುದು ನಮ್ಮನ್ನು ನಾವು ಕಳೆದುಕೊಳ್ಳುವ ಸ್ಥಿತಿಯ ಹೆಸರು. ಹಂತಗಳು ಇರುವವರೆಗೆ ಲಯಾವಸ್ಥೆ, ಫನ ಮತ್ತು ಶಾಶ್ವತ ಅಸ್ತಿತ್ವ ಬಕ ಒಂದರ ನಂತರ ಒಂದು ಬರುತ್ತದೆ. ಹಾಗಾದ್ರೆ ಲಯಾವಸ್ಥೆ ಅಂದ್ರೆ ಏನು? ಫನ ಅಂದರೆ ನಮ್ಮನ್ನು ನಾವು ಕಳೆದುಕೊಳ್ಳುವ ಸ್ಥಿತಿಯ ಹೆಸರು, ಮತ್ತು ಅದು ಪ್ರತಿಯೊಂದು ಬಿಂದುವಿನಲ್ಲೂ ಬರುತ್ತದೆ. Merging is the name for being lost, and this comes at each point. It may also be comprehended as water and steam. ಅದನ್ನ ನಾವು ನೀರು ಮತ್ತು ಹವೆ ಎಂದೂ ಸಹ ಅರ್ಥ ಮಾಡಿಕೊಳ್ಳಬಹುದು. ಹವೆಯನ್ನು ಮತ್ತಷ್ಟು ಸೂಕ್ಷ್ಮಗೊಳಿಸಿದರೆ ಅದು ಶಾಶ್ವತವಾದ ಅಸ್ತಿತ್ವದೊಂದಿಗೆ ಶಾಶ್ವತ ಅಸ್ತಿತ್ವವಾಗುತ್ತದೆ. ಬಕ ದರ್ ಬಕ. If the steam is made still finer, it becomes permanent life within the permanent life. ಬಕ ದರ್ ಬಕ. ಸರಿ, ಬಾಬು ಮದನ್ ಮೋಹನ್ ಲಾಲನು ಈಗ ಇದನ್ನು ಅರ್ಥ ಮಾಡಿಕೊಂಡಿರುವನೆಂದು ಕೇಳು. ಈಗ ಪ್ರತ್ಯಕ್ಷ ಮಾಡಿ ತೋರಿಸಲಾದ ಸ್ಥಿತಿಯನ್ನು ಆತ ಅರ್ಥ ಮಾಡಿಕೊಂಡಿರಬೇಕು. Ask Babu Madan Mohan Lal whether he has understood it now. The condition that has been demonstrated must have been understood by him. ಈ ಸ್ಥಿತಿಯನ್ನು ಗಹನವಾಗಿಸಿಕೊಂಡರೆ ಅದು ಆತ್ಮ ನಿರಸನವಾಗುತ್ತದೆ. If this condition is taken deeper, then it becomes a negation or merging in the next point, and this chain goes on and on. ಮೊದಲು ಫನ ಅಂದ್ರೆ ಮರ್ಜಿಂಗ್ ಅಥವಾ ಲಯಾವಸ್ಥೆ, ಅದಾದ್ಮೇಲೆ ಬಕ ಆದ್ಮೇಲೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ಅದೇ ಒಂದು ಸ್ಥಿತಿನ ಬಕವನ್ನು ನಾವು ಗಹನಗೊಳಿಸಿದ್ದಾಯ್ತು ಅಂತಂದ್ರೆ ಇಟ್ ಬಿಕಮ್ಸ್ ನೆಗೇಷನ್, ಆತ್ಮ ನಿರಸನ ಸ್ಥಿತಿ ಆಗುತ್ತೆ. Does Babu Madan Mohan Lal have anything more to ask in this connection? ಇದರ ಕುರಿತಾಗಿ ಬಾಬು ಮದನ್ ಮೋಹನ್ ಲಾಲ್ ಮತ್ತೇನಾದರೂ ಕೇಳಬೇಕಾಗಿದೆ ಏನು? ಎಷ್ಟೋ ಜನರ ಮನಸ್ಸನ್ನು ಕಾಡುತ್ತಿರುವಂತಹ ಈ ಪ್ರಶ್ನೆಯನ್ನು ಆತ ಕೇಳಿದ್ದು ಒಳ್ಳೆಯದೇ ಆಯಿತು. ಸೊ he did well to ask this question which engages the mind of so many people. ನಾನು ಯಾವುದೇ ಪ್ರಗತಿಯನ್ನಾಗಲಿ ಅಥವಾ ರಹಸ್ಯವನ್ನಾಗಲಿ ನನ್ನ ಬಳಿ ಇಟ್ಟುಕೊಳ್ಳುವುದಿಲ್ಲ. I am not going to keep any progress or secret to myself. ನನ್ನ ಜೀವಿತ ಕಾಲದಲ್ಲಿ ಇದನ್ನು ಎಲ್ಲರಿಗೂ ದೊರಕುವಂತೆ ಮಾಡಲಾಗಲಿಲ್ಲ. I could not make it available to everybody in my lifetime. ಅದನ್ನು ಈಗ ಮಾಡಬೇಕೆಂದೇ ನನ್ನ ಇಚ್ಛೆ. Now I want to that it may happen now. ಈಗ ಅದಾಗಬೇಕು ಅಂತ ನನ್ನ ಇಚ್ಛೆ ಆಗಿದೆ. ನಾನು ಜೀವಿತವಾಗಿರ್ಬೇಕಾದ್ರೆ ಇದನ್ನು ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ 3 ಸ್ಥಿತಿ ಬಂತು. ಯಾರಾದ್ರೂ ಹೇಳ್ತೀರಾ ಒಂದಾದ್ಮೇಲೆ ಒಂದು ಯಾವ್ಯಾವ್ದು ಬರುತ್ತೆ ಅಂತ? ಮೊದಲು ಬಕ ಅಲ್ಲ, ಫನ ಬಕ ನೆಗೇಷನ್. ಫನ ಬಕ ಆತ್ಮ ನಿರಸನ. ಫನ ಬಕ ಆತ್ಮ ನಿರಸನ. ಈಗ ನನಗೆ ಏನ್ ಮಾಡ್ಬೇಕಂತಂದ್ರೆ ನೀವು
ಸಹಜ ಮಾರ್ಗ ಫಿಲಾಸಫಿ ಇದೆಯಲ್ಲ, ಸಹಜ ಮಾರ್ಗದರ್ಶನ ಇದೆಯಲ್ಲ, ಅದಕ್ಕೆ ಹೋಗಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಪ್ರತಿಯೊಂದು ಬಿಂದುವಿನಲ್ಲೂ 4 ಸ್ಥಿತಿಗಳು ಬರುತ್ತೆ ಅಂತ ಬರೀತಾರಲ್ವಾ. ಇವಾಗ ನಾವೇನು ಓದಿದ್ವಿ ಅದನ್ನ ಅದ್ರ ಜೊತೆ ಹೋಲಿಸಿ ನೋಡು. ಅದನ್ನ ಹೋಲಿಸು. ಕಂಪೇರ್ ವಾಟ್ ವಿ ರೆಡ್ ಟುಡೇ ಇನ್ ಟರ್ಮ್ಸ್ ಆಫ್ ಫನ ವರ್ಸಸ್ ಬಕ ವರ್ಸಸ್ ಸೆಲ್ಫ್ ನೆಗೇಷನ್ ಟು ದ 4 stages of indication that Babuji has given. 4 stages of realization that comes at every point. ಪ್ರತಿಯೊಂದು ಬಿಂದುವಿನಲ್ಲೂ ಬರ್ತಕ್ಕಂಥ ಆ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರದ 4 ಹಂತಗಳು ಅಂತ ಏನ್ ಬರೀತಾರೆ, ಅದೇನ್ ಬರೀತಾರಲ್ವಾ, ಪ್ರತಿಯೊಂದು ಬಿಂದುವಿನಲ್ಲೂ ಬರುತ್ತೆ ಅಂತ, ಇದನ್ನ ಕಂಪೇರ್ ಮಾಡಿ ಹೋಲಿಸಿ ನೋಡ್ರಿ. ಹೋಲಿಸ್ಬಿಟ್ಟು ಎಷ್ಟು ಮಟ್ಟಿಗೆ ಎರಡು ಸಾಮ್ಯವಾಗಿದೆ, ಎಷ್ಟು ಮಟ್ಟಿಗೆ ವ್ಯತ್ಯಾಸ ಆಗಿದೆ ಅಂತ ನೋಡ್ರಿ. ಬಾಬೂಜಿ ಅವರು ಅದನ್ನ ಬರೆದಾಗ ಅವರು ಫನ ಅನ್ನೋ ಪದ ಆಗ್ಲಿ ಭಗ ಅನ್ನೋ ಪದ ಆಗ್ಲಿ ಅದನ್ನು ಉಪಯೋಗಿಸಿಲ್ಲ ಅಲ್ಲಿ. ಆದ್ರೆ ಇದನ್ನ ಬರ್ತಿದ್ದಾರೆ ಅಲ್ಲಿ ಅಲ್ವಾ. ಕಂಪೇರ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ ಸಾಯುಜ್ಯ ಅದು 4 ಬೇರೆ ರೀತಿಯಲ್ಲಿ ಆಯ್ತು, ಕರೆಕ್ಟ್. ಬಟ್ ಆದ್ರೆ ಈ 3 ಏನ್ ಇವಾಗ ಓದಿದ್ವಲ್ಲ, ಫನ ಬಕ ಮತ್ತು ಆತ್ಮ ನಿರಸನ, ಇದನ್ನ ನೀವು ಅಲ್ಲಿ ಏನ್ ಬರೆದಿದ್ದಾರೆ ಅದ್ರ ಜೊತೆಗೆ ಹೋಲಿಸಿ ನೋಡ್ಬೇಕು. ಅದ್ರಲ್ಲಿ ಯಾವುದು ಫನ, ಯಾವುದು ಬಕ, ಯಾವುದು ಆತ್ಮ ನಿರಸನ, ಇದನ್ನ ಹೇಳ್ಬೇಕು. ಹೇಳ್ತೀರಾ? ಮೋಸ್ಟ್ಲಿ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಆಗತ್ತೇನೋ. ಸಿಸ್ಟರ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಪ್ರಯತ್ನ ಪಡ್ರಿ. ಫಸ್ಟ್ 4 ನೀವು ಹೇಳಿದ್ರಿ, ಆ 4 ಇದೆ, ಬಟ್ ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ ನಾವು ಇವತ್ತೇನು ಓದಿದ್ವಿ ಈ ದೃಷ್ಟಿಕೋನದಲ್ಲಿ ನೋಡ್ರಿ, ಅದನ್ನ ಗುರುತಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಅವಾಗ ಮನಸ್ಸಿಗೆ ಗಟ್ಟಿ ಆಗುತ್ತೆ. ನಾವು ಓದಿದ್ದನ್ನ ಬೇರೆ ಕಡೆ ಓದಿದ್ದನ್ನು ಎರಡನ್ನು ಜೋಡಿಸಿ ನೋಡಿದಾಗ ಮನಸ್ಸಿಗೆ ಆ ವಿಷಯ ಗಟ್ಟಿ ಆಗುತ್ತೆ, ಮರ್ತು ಹೋಗಲ್ಲ ಬೇಗ. ಸರಿನಾ? ಸೊ ಪ್ಲೀಸ್ ಟ್ರೈ ಟು ಡೂ ದಿಸ್ ಹೋಮ್ವರ್ಕ್. ಕಂಪೇರ್ ದೀಸ್ stages of fana with baka with self negation to the 4 stages that comes at every point as we progress. Of course, the 4 stages are called the 4 names that sister was talking about. But I want you to compare in this context. ಈ ದೃಷ್ಟಿಕೋನ ಇಟ್ಕೊಂಡು ಅದನ್ನ ಹೋಲಿಸಿ ನೋಡ್ರಿ. ಅವಾಗ ಸಾಕಷ್ಟು ಗಟ್ಟಿ ಆಗುತ್ತೆ. ಇಲ್ಲದೆ ಸಾಮಾನ್ಯವಾಗಿ ನಾವು ಫನ ಬಕ ಇವೆರಡನ್ನು ಮರ್ತು ಹೋಗ್ತೀವಿ. ಫನ ಅಂದ್ರೆ ಏನು, ಬಕ ಅಂದ್ರೆ ಏನು ಅಂತ ಮರ್ತು ಹೋಗ್ತೀವಿ ಎಷ್ಟೋ ಸತಿ. ಇದನ್ನ ಮಾಡಿ ನೋಡಿದಾಗ ಮನಸ್ಸಿಗೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸರಿನಾ? ಆಯ್ತು, ಇಲ್ಲಿಗೆ ನಿಲ್ಸೋಣ ಅಂತ ಇದ್ದಾರೆ. ಬ್ರದರ್ ತೀವ್ರ ಹಂಬಲವಿಲ್ಲ ಅಂತ ಏನಿದೆ ಅಲ್ಲಿಂದ ಮುಂದುವರಿಸೋಣ. ಬಾಬೂಜಿ ಐ ಡೋಂಟ್ ಫೀಲ್ ಎನಿ ಕ್ರೇವಿಂಗ್ ನಾವು ಅಂತ ಹೇಳ್ತಾರೆ, ಅಲ್ಲಿಂದ ಮುಂದುವರಿಸೋಣ. ಸರಿನಾ? ಬ್ರದರ್ ಇದು ಒಂದು ಹೇಳಿದ್ರಲ್ಲ ನೀವು, ದೇಹ ಬಿಡುವಾಗ ಗ್ರಂಥಿ ಕಟ್ಟಾಗುತ್ತೆ, ಅದೇ ಜೀವನ್ ಮುಕ್ತರಿಗೆ ಮಾಸ್ಟ್ರೇ ಕಟ್ ಮಾಡ್ತಾರೆ ಅಂತ. ಅದು ಏನು ಗ್ರಂಥಿ ಕಟ್ಟಾಗೋದು ಅಂದ್ರೆ? ಮೊದಲನೇ ಗ್ರಂಥಿ ಇದೆಯಲ್ಲ ಅದು. ಹ್ಮ್ ನಮ್ಮನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನೋಡ್ರಿ, ಒಂದು ಹಕ್ಕಿ ಇದೆ ಅಂತ ಇಟ್ಕೊಳ್ರಿ. ಹಕ್ಕಿ ಕಾಲಿಗೆ ದಾರ ಕಟ್ಟಿದ್ದೀರ, ಆ ದಾರನ ತಗೊಂಡೋಗಿ ಒಂದ್ ಕಡೆ ಮೊಳೆಗೆ ಸುತ್ತಿದ್ದೀರ. ದಾರ ಉದ್ದ ಇದೆ, ಆದ್ರೆ ಮೊಳೆಗೆ ನೀವು ದಾರನ ಹಕ್ಕಿ ಕಾಲಿಗೆ ಕಟ್ಟಿದ್ಬಿಟ್ಟು ಅದನ್ನ ಸುತ್ತಿದ್ದೀರ ಮೊಳೆ ಸುತ್ತ. ಪಿಂಡ ಪ್ರದೇಶದಿಂದ ಪ್ರಯಾಣ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಆ ದಾರ ಸಡಿಲ ಆಗ್ತಾ ಹೋಗುತ್ತೆ. ಆದ್ರೆ ಹಕ್ಕಿ ಕಾಲಿಗೆ ಏನ್ ಕಟ್ಟಿದ್ರಲ್ಲ ಗಂಟು, ಅದಿನ್ನೂ ಬಿಚ್ಕೊಂಡಿಲ್ಲ. ಹೃದಯನ ತೆರಿ ಅಂತಂದ್ರೆ ಹಕ್ಕಿ ಕಾಲಿಗೆ ಇರತಕ್ಕಂಥ ಗಂಟನ್ನ ಬಿಚ್ಚು ಅಂತ, ಅದು ಹೃದಯ ತೆರಿ ಅಂತ. ಅರ್ಥ ಆಯ್ತಾ? ಸೊ ಸ್ಪಷ್ಟ ಇದೆ ಅಂತ ಅನ್ಕೊಳ್ತೀನಿ. ಆ ಗಂಟು ಇಟ್ಕೊಂಡೇನೆ ನಾವು ಮೇಲ್ಗಡೆವರೆಗೂ ಹೋಗ್ಬೋದು. ಆದರೆ ಆ ಗಂಟು ಬಿಚ್ಚು ಅಂತಂದ್ರೆ ಮತ್ತೆ ವಾಪಸ್ ಬರಲ್ಲ. ಒಮ್ಮೆ ನೀವು ಹಕ್ಕಿ ಕಾಲಿಗೆ ಇದ್ದಂತೆ ಗಂಟು ಬಿಚ್ಚಿದ್ರೆ ಹಕ್ಕಿ ಏನು ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡುತ್ತೋ ಮತ್ತೆ ವಾಪಸ್ ಬಂದು ಗಂಟು ಹಾಕ್ಸ್ಕೊಳ್ಲಿಕ್ಕೆ ಇಷ್ಟಪಡುತ್ತಾ? ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡುತ್ತಲ್ವ? ಒನ್ಸ್ ದ ನಾಟ್ ವಿಚ್ ಇಸ್ ಟೈಡ್ ಟು ದ ಲೆಗ್ ಆಫ್ ದ ಬರ್ಡ್ ಈಸ್ ಅನ್ಟೈಡ್, ದ ಬರ್ಡ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಗೆಟ್ ಟೈಡ್ ಅಗೈನ್. It will just be happy with the freedom that it gets. So when we progress through the Pinda Pradesha, many times the knot is not yet cut. The knot is not yet opened. What happens is the rope which is kind of tied around the nail, that is elongated because there is some space for that elongation. When the knot which is actually tied to the leg of the bird is cut off or removed, untied,
That is when you actually get full freedom. That is what Lalaji told Babuji to do for Babu Madan Mohanlal. Although Babu Madan Mohanlal already had come to the 6th point. Now the question comes, how did he come to the 6th point while having the knot? He could come to the 6th point because the thread was elongated. ಆ ದಾರ ಉದ್ದ ಮಾಡಿದ್ರು, ಗಂಟಿತ್ತು, ಆ ದಾರ ಉದ್ದ ಮಾಡ್ಕೊಂಡು ಮೇಲೆ ಒಳಗಡೆ ಬಂದ್ರು. Unfurling of the Unfurling of the thread. rope. Exactly. Okay. So these are two different things. Hope there is no confusion between these two. Okay. Sari Kamde, thanks very much for your time. So maybe Thank you. Saturday we might not be able to have the session today. That's why we thought we'll take the session today. We will again catch up on Monday evening. Okay. Okay. Thank you, brother. Thank you, brother. Thank you. Thank you. Thank you.